ಒಂದು ಸಣ್ಣ ಟ್ರೆಂಡ್ ಇಟ್ ಹ್ಯಾಸ್ ಗಿವನ್ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್. ದ ಚೈಲ್ಡ್ಹುಡ್ ರೀಸ್ಕ್ರಿಪ್ಟಿಂಗ್ ಅನ್ಫುಲ್ಫಿಲ್ಡ್ ಎಮೋಷನಲ್ ನೀಡ್ಸ್ ಅಂತ ಕರಿತೀವಿ. ಬರೀ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗೇ ನೋಡಬೇಕಾ ಅಥವಾ ಆಕ್ಚುಲಿ ಸೈಕಲಾಜಿಕಲ್ ಥೆರಪಿ ಆಗೋ ಆಗ್ಬೋದಾ? ಇನ್ನರ್ ಚೈಲ್ಡ್ ಅನ್ನೋದು ತುಂಬಾ ಕೇಳ್ತಾ ಇದ್ವಿ. ಈಗಿನ ದೃಷ್ಟಿಕೋನದಲ್ಲಿ ನಮ್ಮ ಚಿಕ್ಕಂದಲ್ಲಿ ಏನಾಗಿದೆ ಅದನ್ನ ನೋಡ್ತೀವಿ. ಕೆಲವು ಸಲ ಒಂದೊಂದು ಫೋಟೋ ನೋಡಿದ ತಕ್ಷಣ ನಾವು ಕಣ್ಣೀರಾಗ್ತೀವಿ. ಎಲ್ಲಿ ಬೇಕು ಎಲ್ಲಿ ಬೇಡ ಅನ್ನೋಂಥ ಬ್ಯಾಲೆನ್ಸ್ ಇದೆಲ್ಲ ಅದು ಬರಬೇಕಾಗತ್ತೆ. ಬರದೇ ಇದ್ರೆ ತೊಂದರೆ ಆಗುತ್ತೆ. ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್. ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆಗೆ ಸ್ವಾಗತ. ಇವತ್ತಿನ ನನ್ನ ಖಾಸ್ ಅತಿಥಿ ಡಾಕ್ಟರ್ ಎಂ ಮಂಜುಳಾ. ಅವರು ನಿಮ್ಹಾನ್ಸ್ನಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಕ್ಲಿನಿಕಲ್ ಸೈಕಾಲಜಿ. ಆ್ಯಂಡ್ ನಾವು ಮಾತಾಡ್ತಿರೋ ಟಾಪಿಕ್ ಇದೆಯಲ್ಲ, ದಿಸ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ನಮಗೆ ಗೊತ್ತೇ ಇರೋದಿಲ್ಲ. ನಮ್ಮ ಇವತ್ತಿನ ಸುಮಾರು ರಿಯಾಕ್ಷನ್ಸ್ಗಳಿಗೆ, ಹಲವಾರು ನಿರ್ಧಾರಗಳಿಗೆ ನಮ್ಮ ಚೈಲ್ಡ್ಹುಡ್ನಲ್ಲಿ ಆಗಿರುವಂತಹ ಎಕ್ಸ್ಪೀರಿಯನ್ಸಸ್ ಕಾರಣ ಇರ್ಬೋದು. ಆ್ಯಂಡ್ ಇದೆಲ್ಲದನ್ನು ಆ್ಯಕ್ಚುಲಿ ಗೊತ್ತಿಲ್ಲದೇನೋ ಒಂದು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿದೆ, ಮೀಟ್ ಯೋರ್ ಯಂಗರ್ ಸೆಲ್ಫ್ ಅಂತ. ನಮ್ಮ ಈ ಯಂಗರ್ ಸೆಲ್ಫ್ನ ಮೀಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಯಾಕೆ ಈ ಟಾಪಿಕ್ ಈಸ್ ಸಮಥಿಂಗ್ ನಮ್ಮ ದಿನನಿತ್ಯದ ಜೀವನದಲ್ಲೂ ಕೂಡ ನಾವು ತಿಳ್ಕೊಂಡು ಕಾನ್ಷಿಯಸ್ ಆಗಿ ನಾವು ಇದ್ರ ಬಗ್ಗೆ ನಾವು ವರ್ಕ್ ಮಾಡ್ತಾ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಮಂಜುಳಾ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮ್ಯಾಮ್, ನನ್ನ ಖಾಸ್ ಬಾತ್ಗೆ ಬಂದಿದ್ದಕ್ಕೆ ತುಂಬಾ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮ್ಮ ದಿನನಿತ್ಯದ ದಿನಚರಿ ಯಾವ ಥರ ಇರುತ್ತೆ ಮ್ಯಾಮ್ ನಿಮ್ಹಾನ್ಸಲ್ಲಿ? ಯಾವಾಗಲೂ ನಾವು ಹೊರಗಡೆಯಿಂದ ನೋಡೋರಿಗೆ ಒಂಥರ ನಿಮ್ಹಾನ್ಸಲ್ಲಿ ಏನೇನು ಆಗುತ್ತೆ ಅಂತ, ಬಿಕಾಸ್ ಆಫ್ ಆಲ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಹರ್ಡ್ ಆ್ಯಂಡ್ ಸೀನ್ ಅಬೌಟ್ ಮೆಂಟಲ್ ಹೆಲ್ತಲ್ಲಿ ಏನಾಗುತ್ತೆ, ನಮಗೆ ಒಂಥರ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಓಕೆ, ಇವ್ರು ಯಾವ ಥರ ಕೆಲಸ ಮಾಡ್ತಿರ್ಬೋದು, ಅಲ್ಲಿ ಏನು ಮಾಡ್ತಿರ್ಬೋದು ಅಂತ. ಸೊ ನಿಮ್ಮ ಏರಿಯಾ ಆಫ್ ವರ್ಕ್ ಯಾವ ಥರ ಇರುತ್ತೆ ಮ್ಯಾಮ್? ನಾನು ಕ್ಲಿನಿಕಲ್ ಸೈಕಾಲಜಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀನಿ ಆ್ಯಸ್ ಎ ಪ್ರೊಫೆಸರ್. ಸೊ ನಂದು ಟೀಚಿಂಗ್ ಇರುತ್ತೆ. ಟೀಚಿಂಗ್ ತುಂಬ ಇಲ್ಲದೆ ಇದ್ರೂ ಅಂದರೆ ಆ್ಯಕ್ಚುಲಿ ಅಕಾಡೆಮಿಕ್ ಕ್ಲಾಸ್ ರೂಮ್ ಟೀಚಿಂಗ್ ಕಡಿಮೆ ಇರುತ್ತೆ, ಆದರೆ ಸೂಪರ್ವಿಷನ್ ಇರುತ್ತೆ, 1-to-1 ಡಿಸ್ಕಷನ್ಸ್ ಇರುತ್ತೆ, ಕೇಸ್ ಬೇಸ್ಡ್ ಡಿಸ್ಕಷನ್ಸ್ ಇರುತ್ತೆ, ಮತ್ತು ಕೇಸಸ್ ನೋಡೋದಿರುತ್ತೆ, ಸೈಕೋಥೆರಪಿ ಮಾಡೋದಿರುತ್ತೆ. ಸಿನ್ಸ್ ಐ ವರ್ಕ್ ಇನ್ ಅ ಸೈಕೋಥೆರಪಿ ಯೂನಿಟ್, ಬಿಹೇವಿಯರಲ್ ಮೆಡಿಸಿನ್ ಯೂನಿಟ್ ಅಂತ, ಅಲ್ಲಿ ನಾವು ಸೈಕೋಥೆರಪಿ ಮಾಡ್ತೀವಿ. ಸೊ ಮೋಸ್ಟ್ಲಿ ರೆಫರ್ಡ್ ಫ್ರಮ್ ನಿಮ್ಹಾನ್ಸ್ ಆಸ್ ವೆಲ್ ಆಸ್ ಔಟ್ಸೈಡ್, ಬೇರೆ ಬೇರೆ ಕಡೆಯಿಂದ ರೆಫರ್ ಮಾಡ್ತಾರೆ. ಸೊ ಆಲ್ ಕಾಮನ್ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಆಗಿರಬಹುದು, ಸೀರಿಯಸ್ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಆಗಿರಬಹುದು, ಅಥವಾ ವಾಕ್ ಇನ್ ಕ್ಲೈಂಟ್ಸ್, ಏನು ಡಯಾಗ್ನೋಸಿಸೇ ಇಲ್ಲ, ವಾಕ್ ಇನ್ ಅವರೇ ಬರ್ತಾರೆ. ಸೊ ಅವ್ರಿಗೂ ಕೂಡ ಥೆರಪೀಸ್, ಸೈಕೋಥೆರಪೀಸ್ ಮಾಡ್ತೀವಿ. ಅದರಲ್ಲೂ ಮುಖ್ಯವಾಗಿ ನಾನು ಪ್ರಾಕ್ಟೀಸ್ ಮಾಡುವಂಥದ್ದು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ, ಥರ್ಡ್ ವೇವ್ ಥೆರಪೀಸ್. ಸೊ ಈ ಥೆರಪೀಸ್ನ ವೆರಿ ಇಂಟ್ರೆಸ್ಟಿಂಗ್. ಸೊ ನಮ್ಮ ಇವತ್ತಿನ ಟಾಪಿಕ್ ಐ ಫೌಂಡ್ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಯಾಕೆ ಅನ್ಸಿದ್ರೆ, ಆ್ಯಕ್ಚುಲಿ ನನ್ನ ಮಗಳು ಒಂದು ಮೆಸೇಜ್ ಕಳಿಸಿದ್ಲು. ನಾನು ಬ್ರೋ ಮೀಟ್ ಮೈ ಯಂಗರ್ ಸೆಲ್ಫ್, ಇವಾಗ ಆ ಬ್ರೋ ಲ್ಯಾಂಗ್ವೇಜ್ ವರ್ಕ್ ಆಗುತ್ತಲ್ಲ. ಸೊ ನಾನು ಮೀಟ್ ಮೈ ಯಂಗರ್ ಸೆಲ್ಫ್ ಅಂತ, ಅವಳೇ 14 ವರ್ಷ. ಸೊ ಏನು ಅವಳದು ಯಂಗರ್ ಸೆಲ್ಫ್ ಅಂತ ಅಂದ್ಕೊಂಡು ಓಪನ್ ಮಾಡಿದ್ರೆ ಐ ಸಾ, ಅವಳನ್ನ ಚುಕ್ಕಿ ಅಂತ ಕರಿತೀವಿ ಮನೇಲಿ. ಸೊ ಒಂದು 5-6 ವರ್ಷದ ಒಂದು ಚುಕ್ಕಿ ಒಂದು ಕಡೆ, ಇನ್ನೊಂದು ಕಡೆ 14 ವರ್ಷದ ಇವಾಗಿನ ಚುಕ್ಕಿ, ಒಬ್ರಿಗೊಬ್ರು ಹಿಂಗೆ ನೋಡ್ತಾ ಕೂತಿದ್ದಾರೆ. ನಾನು ಪಿಕ್ಚರ್ ಲುಕ್ ವೆರಿ ನೈಸ್ ಅಂಡ್ ಬ್ಯೂಟಿಫುಲ್, ಏನಿದು ಅಂತ. ದೆನ್ ಶಿ ಸೆಡ್ ಮೈ ಇನ್ಸ್ಟಾಗ್ರಾಮ್ ನೋಡು ಅಂತ. ಸೊ ಐ ವೆಂಟ್ ಅಂಡ್ ಸ್ಕ್ರೋಲ್ಡ್ ಅಪ್ ಇನ್ಸ್ಟಾಗ್ರಾಮ್. ಅಲ್ಲಿ ನೋಡಿದ್ರೆ ಎಷ್ಟು ಜನ ಸೆಲೆಬ್ರಿಟೀಸ್ ಇಂದ ಹಿಡಿದು ಎಲ್ರೂ ದೇ ಹ್ಯಾವ್ ಪುಟ್ ಔಟ್ ಸಚ್ ಪಿಕ್ಚರ್ಸ್ ವಿತ್ ಕಾನ್ವರ್ಸೇಷನ್ಸ್. ನನಗೆ ತಕ್ಷಣ ನಾನು ಗ್ರಾಜುಯೇಷನ್ ಮಾಡಿದ ಸೈಕಾಲಜಿ ಆ್ಯಂಡ್ ಐ ಆಲ್ಸೋ ಡನ್ ಮೈ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಪ್ರಾಕ್ಟೀಷನರ್ ಕೋರ್ಸ್ ಮಾಡಿದ್ದೀನಿ. ಸೊ ಹಾಗಾಗಿ ಇಟ್ ಜಸ್ಟ್ ರಿಮೈಂಡೆಡ್ ಮಿ ಆಫ್ ಹೌ ಈ ಯಂಗರ್ ಸೆಲ್ಫ್ ಅನ್ನೋದು ನಮ್ಗೆ ಎಷ್ಟು ಮ್ಯಾಟರ್ ಆಗುತ್ತೆ. ನಮ್ಗೆ ಗೊತ್ತೇ ಇರಲ್ಲ ಎಷ್ಟೋ ಸಲ ನಮಗೆ ಅದು ನಮ್ಮೊಳಗಡೆ ಏನೇನೋ ಭಯ ಆಗಲಿ, ಆತಂಕ ಆಗಲಿ, ಧೈರ್ಯ ಆಗಲಿ, ಸುಮಾರು ಇಟ್ ವುಡ್ ಹ್ಯಾವ್ ಗಿವನ್ ಅಸ್. ಆ್ಯಂಡ್ ನಾವೆಲ್ಲ ಅದನ್ನು ಹಾಗೆ ಬ್ರಷ್ ಮಾಡಿ ಮರ್ತೋಗಿರ್ತೀವಿ. ಬಟ್ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಐ ಥಾಟ್ ವಿ ಶುಡ್ ಟಾಕ್ ಅಬೌಟ್ ಇಟ್. ಆ್ಯಂಡ್ ದೆನ್ ಆಮೇಲೆ ನನ್ಗೆ ಗೊತ್ತಾಗಿದ್ದು, ದೇರ್ ಆರ್ ಆ್ಯಕ್ಚುಲಿ ಥೆರಪೀಸ್ ಟು ಇದ್ರ ಬಗ್ಗೆ ನಾವು ಮಾತಾಡೋದಕ್ಕಾಗಲಿ ಅಥವಾ ನಮ್ಮನ್ನು ನಾವು ಕಂಡಿಡ್ಕೊಳ್ಳೋಕ್ಕೆ ಆ್ಯಂಡ್ ಟ್ರಾಮಾನ ಹೋಗಿಸ್ಕೊಳ್ಳೋಕ್ಕೆ ಸುಮಾರು ಇದಕ್ಕೆ ಥೆರಪಿ ಇದೆ ಅಂತ. ಸೊ ಐ ವಾಸ್ ಲುಕಿಂಗ್ ಫಾರ್ ಹೂ ಇಸ್ ದ ಬೆಸ್ಟ್ ಪರ್ಸನ್ ಟು ಟಾಕ್ ಅಬೌಟ್ ಇಟ್. ನನಗೆ ನಿಮ್ಮ ಹೆಸರೇ ಸಿಕ್ಕಿದ್ದು ಆ್ಯಂಡ್ ಮೆನಿ ರೆಫರೆನ್ಸಸ್ ಇಲ್ಲ ಮಂಜುಳಾ ಅವ್ರ ಹತ್ರ ಮಾತಾಡಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ವಿ ಶುಡ್ ಬಿಗಿನ್ ಆರ್ ಇದು. ಮೈ ಫಸ್ಟ್ ಕ್ವೆಶ್ಚನ್ ಮ್ಯಾಮ್, ಈ ಹೊಸ ಟ್ರೆಂಡ್ ಮೀಟ್ ಯೋರ್ ಯಂಗರ್ ಸೆಲ್ಫ್ ಅಂತ ಏನಿದೆ, ಸೊ ಇದು ಬರೀ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗೇ ನೋಡಬೇಕಾ ಅಥವಾ
ಆ್ಯಕ್ಚುಲಿ ಸೈಕಲಾಜಿಕಲ್ ಥೆರಪಿ ಆಗೋ ಆಗ್ಬೋದಾ ಇದು? ಆಕ್ಚುಲಿ ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ನೀವು ಹೇಳೋವರೆಗೂ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇದು ಎಷ್ಟೊಂದು ಪಾಪ್ಯುಲರ್ ಆಗ್ತಾ ಇದೆ ಅಂತ. ಬಿಕಾಸ್ ನಾವು ಅದನ್ನ ಆಸ್ ಅ ಪಾರ್ಟ್ ಆಫ್ ಥೆರಪಿ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ನನಗಿದು ಪಬ್ಲಿಕ್ ಅಲ್ಲಿ ಇಷ್ಟೊಂದು ಪಾಪ್ಯುಲರ್ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಅಂದ್ರೆ ಕಾಂಪೊನೆಂಟ್ ಆಫ್ ದ ಥೆರಪಿ ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ಓನ್ಲಿ ಫಾರ್ ಟ್ರಾಮಾ, ಬಟ್ ಬೇರೆ ಎಲ್ಲ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕ್ರಾನಿಕ್ ಡಿಪ್ರೆಷನ್ ಆಗಿರ್ಬೋದು, ಪರ್ಸನಾಲಿಟಿ ಡಿಸಾರ್ಡರ್ಸ್ ಆಗಿರಬಹುದು, ಯಾವುದೇ ಒಂದು ಕ್ರಾನಿಕ್ ಸೈಕಲಾಜಿಕಲ್ ಪ್ರಾಬ್ಲಮ್ ಅಲ್ಲಿ ವಿ ಸಿ ದಟ್ ದಿಸ್ ಕೈಂಡ್ ಆಫ್ ಇದನ್ನ ನಾವು ಎಕ್ಸ್ಪೀರಿಯನ್ಷಿಯಲ್ ವರ್ಕ್ ಅಂತ ಕರಿತೀವಿ. ಅಂದ್ರೆ ಇಮೇಜರಿ ರೀಸ್ಕ್ರಿಪ್ಟಿಂಗ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ ನಾವು. ಮೀಟಿಂಗ್, ಇಟ್ಸ್ ನಾಟ್ ಕಾಲ್ಡ್ ಅಸ್ ಮೀಟಿಂಗ್, ಬಟ್ ದೆನ್ ರೀಸ್ಕ್ರಿಪ್ಟಿಂಗ್ the childhood whatever adverse experiences that they have gone through, ಅಥವಾ ಅವ್ರ ಟ್ರಾಮಾ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು, ಅಥವಾ ಅನ್ಫುಲ್ಫಿಲ್ಡ್ ಎಮೋಷನಲ್ ನೀಡ್ಸ್ ಅಂತ ಕರಿತೀವಿ. ಅಂದ್ರೆ ಭಾವನಾತ್ಮಕವಾಗಿ ಅವ್ರದ್ದೇನು ಅವಶ್ಯಕತೆಗಳಿರುತ್ತೆ ಅದೆಲ್ಲ ಮೀಟ್ ಆಗದೇ ಇದ್ರೆ ಚಿಕ್ಕಂದಿನಲ್ಲಿ ಅದನ್ನೇ ಯಾವ ರೀತಿ ಪೂರೈಸ್ಕೊಳ್ಬಹುದು. ಸೊ ಅದನ್ನ ಥೆರಪಿಲ್ ಮಾಡ್ತೀವಿ ನಾವು. ಸೊ ಐ ನೋ ಯು ಯೂಸ್ ದ ವರ್ಡ್ ವೆರಿ ನೈಸ್ಲಿ. ಐ ಥಿಂಕ್ ಆಪ್ಟ್ ವರ್ಡ್ ಅಂತ ರೀಸ್ಕ್ರಿಪ್ಟಿಂಗ್. ಇಟ್ಸ್ ಲೈಕ್ ನಾವು ಒಂದು ಬರ್ದಿರೋ ನಮ್ಮ ಕಥೆ ನಾವೇ ಬರ್ಕೊಂಡ್ಬಿಟ್ಟಿರ್ತೀವಿ. ಒಂದು ಸ್ಕ್ರಿಪ್ಟ್ ಆಲ್ರೆಡಿ ನಮ್ಮಲ್ಲಿ ಚಿಕ್ಕ ವಯಸ್ಸಿಂದ ನಾವು ಕೇಳ್ಕೊಂಡು ಬಂದು ಒಂದು ಸ್ಕ್ರಿಪ್ಟ್ ಆಲ್ರೆಡಿ ಇದೆ ನಮ್ಮಲ್ಲಿ. ಅದು ಸಿನಿಮಾ ರೀತಿಯಲ್ಲಿ ಬೇರೆ ಬೇರೆ ಥರದ ಭಾವನೆಗಳಿಂದ ಆಚೆ ಬರ್ತಿದೆ. ಸೊ ರೀಸ್ಕ್ರಿಪ್ಟಿಂಗ್ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಆ್ಯಂಡ್ ಐ ಥಿಂಕ್ ದಟ್ಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್. ತುಂಬ ನಾನು ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಆ್ಯಂಡ್ ಈವನ್ ವೆನ್ ಐ ವಾಸ್ ರೀಡಿಂಗ್ ಥ್ರೂ ಕಮೆಂಟ್ಸ್, ಈ ಇನ್ಸ್ಟಾಗ್ರಾಮಲ್ಲೇ ಕಮೆಂಟ್ಸ್ ಇರ್ಬೇಕಾದ್ರೆ ಇನ್ನರ್ ಚೈಲ್ಡ್ ಅನ್ನೋದು ತುಂಬ ಕೇಳ್ತಾ ಇದ್ವಿ. ಸೊ ವಾಟ್ ಇಸ್ ದಿಸ್ ಇನ್ನರ್ ಚೈಲ್ಡ್ ದಟ್ ವಿ ಆರ್ ಟಾಕಿಂಗ್ ಆ್ಯಂಡ್ ವೆನ್ ಯು ಆರ್ ಸೇಯಿಂಗ್ ಇನ್ ಟರ್ಮ್ಸ್ ಆಫ್ ಥೆರಪಿ, ಏನಿದು ಇನ್ನರ್ ಚೈಲ್ಡ್ ಥೆರಪಿ ಅಂತ? ಅಂದರೆ ಈಗ ನಮ್ಮ ಮಾನಸಿಕವಾಗಿ ನಾವು ಫಿಸಿಕಲಿ ನಾವು ಪ್ರೌಢಿಮೆ ಅಥವಾ ಅಡಲ್ಟ್ಸ್ ಆಗಿರಬಹುದು, ಬೆಳೆದಿರಬಹುದು. ಆದರೆ ಮಾನಸಿಕವಾಗಿ ಎಲ್ಲ ಒಂದು ಆಸ್ಪೆಕ್ಟ್ಸಲ್ಲೂ ನಾವು ಆ ಪ್ರೌಢಿಮೆ ಮೆಚುರಿಟಿನ ಬೆಳೆದೇ ಹೋಗಿರ್ಬೋದು ಹಲವಾರು ಕಾರಣಗಳಿಂದ. ಸೊ ಎಲ್ಲ ಪಾರ್ಟ್ಸಲ್ಲೂ ನಾವು ಒಂದೇ ರೀತಿ ಪಕ್ವತೆ ಇಲ್ಲದೆ ಇರಬಹುದು. ಫಾರ್ ಎಕ್ಸಾಂಪಲ್, ನಮ್ಗೆ ಇವಾಗ ನಮ್ಮ ಒಂದು ಅಕಾಡೆಮಿಕ್ಸ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ವಿ ಮೇ ಬಿ ಡೂಯಿಂಗ್ ವೆರಿ ಗುಡ್. ಇಟ್ ಡಸಂಟ್ ಮೀನ್ ದಟ್ ಎಲ್ಲ ನಮ್ಮ ಎಮೋಷನಲ್ ಆಸ್ಪೆಕ್ಟ್ಸ್ ಕೂಡ ಅಷ್ಟೇ ಮೆಚ್ಯೂರ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಕೆಲವು ಏರಿಯಾಸ್ ಇನ್ನೂ ಅಷ್ಟೊಂದು ಬೆಳೆದಿಲ್ಲ ಅನ್ನೋದು ಇದರ ಹೋಲ್ ಐಡಿಯಾ. ಸೊ ಆ ಬೆಳೆದೇ ಇರುವಂತ ಏರಿಯಾಸ್ಗೆ ದೇರ್ ಮೇ ಬಿ ವೇರಿಯಸ್ ರೀಸನ್ಸ್. ಅದನ್ನ ನಾವು ನಮ್ಮ ಸೈಕಲಾಜಿಕಲ್ ಟರ್ಮ್ಸ್ ಅಲ್ಲಿ ಅನ್ಮೆಟ್ ಆರ್ ಅನ್ಫುಲ್ಫಿಲ್ಡ್ ಎಮೋಷನಲ್ ನೀಡ್ಸ್ ಅಂತ ಹೇಳ್ತೀವಿ. ಚೈಲ್ಡ್ಹುಡ್ ಎಮೋಷನಲ್ ನೀಡ್ಸ್ ಅಂತ. ಅದು ಹಲವಾರು ಕಾರಣಗಳಿಂದ ಆಗಿರಬಹುದು. ಅದು ನೆಗ್ಲೆಕ್ಟ್ ಅಂದ್ರೆ ಚಿಕ್ಕಂದಿನಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿದ್ರೆ ಆಗಿರಬಹುದು, ಅಥವಾ ಪ್ಯಾರೆಂಟ್ಸ್ ಇಂದ ಎಷ್ಟು ಬೇಕೋ ಅಷ್ಟು ಅಟೆನ್ಷನ್ ಸಿಗದೆ ಇದ್ರೆ, ಅವರ ಭಾವನೆಗಳಿಗೆ ಇಂಪಾರ್ಟೆನ್ಸ್ ಸಿಗದೆ ಇದ್ರೆ, ಅವರನ್ನ ಕೇಳಿಸ್ಕೊಳ್ದೇನೆ ಹೋದ್ರೆ, ಅವ್ರಿಗೆ ಏನ್ ಅನಿಸ್ತಾ ಇದೆ, ಅವ್ರದ್ದು ಏನು ಅಭಿಪ್ರಾಯ ಇದೆ, ಅವ್ರ ಇಷ್ಟಗಳೇನು ಅದನ್ನ ಅರ್ಥನೇ ಮಾಡ್ಕೊಳ್ದೆ ಹೋದ್ರೆ, ಅಥವಾ ಅಬ್ಯೂಸ್ ಆಗಿದ್ರೆ. ಸೊ ಈ ಎಲ್ಲ ಒಂದು ಎಕ್ಸ್ಪೀರಿಯನ್ಸಸ್ ಇಂದ ಕೆಲವು ಏರಿಯಾಸ್ ಬೆಳಿದೇನೆ ಅಲ್ಲೇ ಇರುತ್ತೆ. ಅಂದ್ರೆ ಅವ್ರಿಗೆ ಆ ನೀಡ್ಸ್ ಇನ್ನು ಕಂಪ್ಲೀಟ್ ಆಗಿ ಫುಲ್ಫಿಲ್ ಆಗಿಲ್ಲ ಅಂತ ಅರ್ಥ. ಸೊ ಆ ನೀಡ್ಸ್ ಅಲ್ಲೇ ಇರುವಾಗ ಅದು ಇನ್ನೂ ಮೆಚೂರ್ ಆಗಿಲ್ಲ. ಅವರಿಗೆ ಅವ್ರು ಬೆಳೆದಿರ್ತಾರೆ, ಆದ್ರೆ ಆ ಒಂದು ಏರಿಯಾದಲ್ಲಿ ಇನ್ನೂ ವೀಕ್ ಆಗಿರ್ತಾರೆ ಅಂತ. ಸೊ ದೋಸ್ ಆರ್ ಪಾರ್ಟ್ಸ್ ವಿಚ್ ನೀಡ್ಸ್ ಹೀಲಿಂಗ್. ಅದಕ್ಕೆ ಇನ್ನರ್ ಚೈಲ್ಡ್ ಅಂತ ಕರೀತಾರೆ ಈಗ, ಅಂದ್ರೆ ಸೋಷಿಯಲ್ ಮೀಡಿಯಾ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ. ಎಕ್ಸಾಕ್ಟ್ಲಿ ಹೂ ವಿಲ್ ನೀಡ್ ಇಟ್? ಯು ಜಸ್ಟ್ ಟೋಲ್ಡ್ ಮೀ ದ ಲಿಸ್ಟ್ ಆಫ್ ಥಿಂಗ್ಸ್ ದಟ್ ಈ ಥರ ವರ್ಕ್. ನನಗೆ ಹೆಂಗೆ ಗೊತ್ತಾಗುತ್ತೆ ಇವಾಗ ನನಗೆ ದಟ್ ಐ ರಿಯಲಿ ನೀಡ್ ಟು ವರ್ಕ್ ಆನ್ ಇಟ್ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ಅದು? ಬಿಕಾಸ್ ಯಾರಿಗೋ ಒಬ್ರಿಗೆ ಟ್ರಾಮಾ ಆಗಿದೆ ಅಂದರೆ ರಿಪೀಟೆಡ್ ಆಗಿ ಮೇ ಬಿ ಅವ್ರಿಗೆ ಅದೇ ಎಕ್ಸ್ಪೀರಿಯನ್ಸ್ ಆಗ್ತಿರ್ಬೋದು. ಅವ್ರಿಗೆ ಕೆಲವೊಂದು ಏರಿಯಾಸ್ ಅಲ್ಲಿ ಫಂಕ್ಷನ್ ಮಾಡೋದೇ ಕಷ್ಟ ಆಗ್ತಿರ್ಬೋದು. ಅಂಥವ್ರಿಗೆ ಓಕೆ ವಿ ನೋ ದಟ್ ಏನೋ ಒಂದು ಡ್ರಾಮಾ ಆಗಿತ್ತು, ಅದರಿಂದ ನನಗೆ ಹಿಂಗೆ ಆಗ್ತಿದೆ ಅಂತ. ಬಟ್ ನೀವು ಹೇಳಿದ್ರಿ ನಾರ್ಮಲ್ ಆಗಿ ಕೂಡ ಎಷ್ಟೋ ಸಲ ನಮಗೆ ನಾವು ಪ್ರೊಫೆಷ್ನಲಿ ತುಂಬ ಚೆನ್ನಾಗಿರ್ಬೋದು, ಆದರೆ ಕೆಲವು ಏರಿಯಾಸಲ್ಲಿ ವಿ ಡೋಂಟ್. ಸೊ ನಮಗೆ ಹೆಂಗೆ ಗೊತ್ತಾಗುತ್ತೆ ಅದು ದಟ್ ಐ ನೀಡ್ ದಿಸ್ ವರ್ಕ್ ಅಂತ? ಬರೀ ಟ್ರಾಮಾ ಆಗಿರೋರಿಗೆ ಮಾತ್ರನೇ ಇದು ಸೀಮಿತವಾಗಿರುತ್ತಾ ಹೇಗೆ? ಇಲ್ಲ, ಖಂಡಿತ ಇಲ್ಲ. ಟ್ರಾಮಾ ಇರೋರಿಗೆ ಅದು ಬಹಳ ಅವಶ್ಯಕತೆ ಇದೆ ಅಂತ ಹೇಳ್ಬಹುದು. ಯಾಕೆಂದ್ರೆ ಅದರಿಂದ ಡೇ ಟು ಡೇ ಲೈಫ್ ಅಫೆಕ್ಟ್ ಆಗ್ತಾ ಇರುತ್ತೆ. ಅವ್ರ ಕೆಲಸ ಕಾರ್ಯಗಳಾಗಿರ್ಬಹುದು, ಅವರು ಹೌ ದೇ ಡೀಲ್ ವಿತ್ ಎಮೋಷನ್ಸ್ ಆಗಿರ್ಬಹುದು, ಅಥವಾ ರಿಲೇಶನ್ಶಿಪ್ಸ್ ಆಗಿರಬಹುದು, ಹೌ ದೇ ಫೇಸ್ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್, ಅದ್ರ ಮೇಲೆ ಪದೇ ಪದೇ ಎಫೆಕ್ಟ್ ಆಗ್ತಾ ಇರುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ದೇರ್ ಇಸ್ ಅ ಪ್ಯಾಟರ್ನ್. ಅಂದ್ರೆ ಈ ಟ್ರಾಮಾ ಎಕ್ಸ್ಪೀರಿಯನ್ಸಸ್ ಇರೋರಿಗೆ ಇಟ್ ವಿಲ್ ಬಿ ಮೋರ್ ಇಂಟೆನ್ಸ್ ಅಂಡ್ ಇಟ್ ಇಸ್ ಮೋರ್ ಡಿಸ್ಫಂಕ್ಷನಲ್. ಅದರಿಂದ ಗೊತ್ತಾಗುತ್ತೆ. ಬೇರೆಯವ್ರಿಗೂ ಸಹ ಇಫ್ ದೇರ್ ಆರ್ ಪ್ಯಾಟರ್ನ್ಸ್, ಇಫ್ ದೇ ಐಡೆಂಟಿಫೈ ದಟ್ ನಾನು ಈ ಏರಿಯಾದಲ್ಲಿ ಸ್ವಲ್ಪ ವೀಕ್ ಇದ್ದೀನಿ ಅಂಡ್ ಪದೇ ಪದೇ ನನಗೆ ಇದೇ ತರದ ಎಕ್ಸ್ಪೀರಿಯನ್ಸಸ್ ಆಗುತ್ತೆ, ರಿಲೇಶನ್ಶಿಪ್ಸ್ ಅಲ್ಲಿ ಆಗಿರ್ಬಹುದು, ಅಥವಾ ಎಮೋಷನ್ಸ್ ಮ್ಯಾನೇಜ್ ಮಾಡೋದಾಗಿರ್ಬಹುದು, ಅಥವಾ ಏನೇ ಒಂದು ಡಿಸಪಾಯಿಂಟ್ಮೆಂಟ್ ಆದಾಗ ಅದನ್ನ ಯಾವ ರೀತಿ ಅವ್ರು ತಗೊಳ್ತಾರೆ ಅನ್ನೋದಾಗಬಹುದು. ಪದೇ ಪದೇ ಆ ಪ್ಯಾಟರ್ನ್ಸ್ ಇರುವಾಗ ದೆನ್ ದೇ ಹ್ಯಾವ್ ಟು ಐಡೆಂಟಿಫೈ ದಟ್ ದೇರ್ ಇಸ್ ಸಮಥಿಂಗ್ ದಟ್ ದೇ ಆರ್ ನಾಟ್ ಏಬಲ್ ಟು ಫಿಕ್ಸ್. ಈ ತರದ ಒಂದು ಪ್ಯಾಟರ್ನ್ ಅಲ್ಲಿ ನೀವು ಹೇಳಿದ್ರಿ ಪ್ಯಾಟರ್ನ್ ಅಲ್ಲಿ ಸಿಕ್ಕಾಕೊಂಡಾಗ ಅಂತ. ಸೊ ಯಾವ ತರ ಅದು ಏನಾದರೂ ಎಕ್ಸಾಂಪಲ್ ನಾವು ರಿಲೇಶನ್ಶಿಪ್ ಪ್ಯಾಟರ್ನ್ಸ್ ಅಲ್ಲಿ ನೋಡ್ತೀವಿ. ಓಕೆ, ಯಾವ ತರ? ಸೊ ದೇ ನೋ ದಟ್ ಇದು ನನಗೆ ಅಂತ ಹೆಲ್ತಿ ರಿಲೇಶನ್ ಅಲ್ಲ ಅಂತ ಗೊತ್ತಿರುತ್ತೆ, ಬಟ್ ಪದೇ ಪದೇ ಅದೇ ರೀತಿ ರಿಲೇಶನ್ಶಿಪ್ಸ್ ನ ಮಾಡ್ತಾರೆ.
where they are abused repeatedly and sometimes they giving too much. they know ಅವರಿಗೆ ಭಯ ಇರುತ್ತೆ ಅದ್ರೇನಂತ ನಾನು ಜಾಸ್ತಿ ಸ್ಪೆಂಡ್ ಮಾಡದೇ ಇದ್ರೆ ಅಥವಾ ಜಾಸ್ತಿ ಅದರಲ್ಲಿ ಇನ್ವೆಸ್ಟ್ ಮಾಡದೇ ಇದ್ರೆ ನಾನು ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಭಯದಿಂದ ದೇ ಕೀಪ್ ಡೂಯಿಂಗ್ ಟೂ ಮಚ್ ಇನ್ ದ ಸೆನ್ಸ್ ದಟ್ ಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ಮಾಡ್ತಾ ಇರ್ತಾರೆ. And they know that they are doing too much, but then because of the fear, they keep doing the same thing. And sometimes they are so submissive that ಅಂದ್ರೆ ಇನ್ನೊಬ್ಬರ ಡಾಮಿನೇಷನ್ ತಗೋತಾನೆ ಇರ್ತಾರೆ ಯಾವಾಗ್ಲೂ. ಅದವ್ರಿಗೆ ಯಾವಾಗ ರಿಯಲೈಸ್ ಆಗುತ್ತೆ that this is and when it becomes too much, ತುಂಬಾ ಆಗೋಯ್ತು ಅಂತ ಅಂದಾಗ ಅವರಿಗೆ ಇನ್ನು ಆಗದೇ ಇಲ್ಲ ಅನ್ನುವಾಗ they realize that. But by then ಎಷ್ಟೊಂದು ಅವರಿಗೆ they would have experienced so much of distress in that relationship. ಅಷ್ಟಾಗಿರುತ್ತೆ ಅವಾಗ ಗೊತ್ತಾಗುತ್ತೆ. ಬಟ್ ದೆನ್ ದೇ ಕೆನಾಟ್ ಬಿ ಅವೇ ಫ್ರಮ್ ದ ರಿಲೇಶನ್ಶಿಪ್ಸ್ ಆಲ್ಸೋ. ಇನ್ನೊಂದು ರಿಲೇಶನ್ಶಿಪ್ ಸಿಮಿಲರ್ ಕೈಂಡ್ ಆಫ್ ಅ ರಿಲೇಶನ್ಶಿಪ್ ದೇ ಗೋ ಇನ್ ಟು. ಸೊ ಲೈಕ್ ದಟ್ ದೇರ್ ಆರ್ ಪ್ಯಾಟರ್ನ್ಸ್ ವಿಚ್ ರಿಪೀಟ್ಸ್ ಅಂಡ್ ದೇ ಆಲ್ಸೋ ನೋ ಬಟ್ ದೇ ಆರ್ ನಾಟ್ ಏಬಲ್ ಟು ಬಿಕಾಸ್ ದಿಸ್ ಪಾರ್ಟ್ ವಿಚ್ ಇಸ್ ವಲ್ನರಬಲ್ ಅದು ಅವರನ್ನ ಪದೇ ಪದೇ ಮಾಡೋಂಗ್ ಮಾಡುತ್ತೆ. ಸೊ ನೀವು ಹೇಳ್ತಾ ಇದ್ದೀರಾ ಈ ಪ್ಯಾಟರ್ನ್ ಅಲ್ಲಿ ಇವಾಗ ಸಪೋಸ್ ಇದೇ ಎಕ್ಸಾಂಪಲ್ ತಗೊಂಡು ನಾವು ರಿಲೇಶನ್ಶಿಪ್ ಅಲ್ಲಿ ವಿ ಬಿಕಮ್ ಸೋ ವಲ್ನರಬಲ್ ಅಂಡ್ ಸೋ ಸಬ್ಮಿಸಿವ್ ದಟ್ ಏನೋ ನಮಗೆ ಅದು ಟಾಕ್ಸಿಕ್ ಅಂತ ಗೊತ್ತಿದ್ರು ನಾವು ಅದೇ ಥರದ್ದು ನೀವು ಹೇಳ್ದಾಗ ಮತ್ತೆ ಮತ್ತೆ ವಿ ಲುಕ್ ಅಟ್ ಡಿಫ್ರೆಂಟ್ ರಿಲೇಶನ್ಶಿಪ್ಸ್ of the same kind. So ಈ ತರ ಆದಾಗ when they come to you, how will you work on them that ಇದನ್ನ ನಾವು ಹೇಗೆ ಅಂದ್ರೆ ಈಗ ಚೈಲ್ಡ್ಹುಡ್ ಗೆ ಲಿಂಕ್ ಮಾಡೋದು ಹೇಗೆ ಮಾಡಬಹುದು ಅದನ್ನ? There are different kinds of therapies. ಈಗ ನೀವು ಇನ್ನರ್ ಚೈಲ್ಡ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ there are therapies which will directly address it. There are therapies which will indirectly address it. ಅಂದ್ರೆ ಅದರಿಂದ ಆಗೋ ಕಾನ್ಸಿಕ್ವೆನ್ಸಸ್ ನ ಕೆಲವು ಅಡ್ರೆಸ್ ಮಾಡಿದ್ರೆ ಕೆಲವು ಅದರ ಆಳಕ್ಕೆ ಹೋಗಿ ಬೇರಿಂದ ಅಲ್ಲಿಂದ ಶುರು ಮಾಡೋದು ಅಂದ್ರೆ ಯು ಗೋ ಬ್ಯಾಕ್ ಟು ಚೈಲ್ಡ್ಹುಡ್ ಅಂಡ್ ಸ್ಟಾರ್ಟ್ ಫ್ರಮ್ ದೇರ್ ಅನ್ನೋದು ಕೆಲವು ಥೆರಪೀಸ್. ಕೆಲವು ಈಗಿನ ಪರಿಸ್ಥಿತಿಲಿ ಏನಾಗ್ತಿದೆ ಅದನ್ನ ಸರಿ ಮಾಡೋಣ. ಬಟ್ ದೆನ್ ಅಲ್ಲಿಂದ ಬೆಳ್ಕೊಂಡು ಬಂದಿರುವಂತ ಕೆಲವು ನಂಬಿಕೆಗಳು ಬಿಹೇವಿಯರಲ್ ಪ್ಯಾಟರ್ನ್ಸ್ ಅದನ್ನ ಚೇಂಜ್ ಮಾಡಕ್ ಪ್ರಯತ್ನ ಮಾಡೋದು. ಫಾರ್ ಎಕ್ಸಾಂಪಲ್ ಈ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ತಗೊಂಡ್ರೆ ವಿ ವರ್ಕ್ ಆನ್ ದ ಫೀಲಿಂಗ್ಸ್ ಅಂಡ್ ದೆನ್ ದ ಕಾಗ್ನಿಷನ್ಸ್ ಅಂದ್ರೆ ಬಿಲೀಫ್ಸ್ ಅಂಡ್ ಅವರ ನಂಬಿಕೆಗಳೇನಿರುತ್ತೆ ಅದ್ರ ಮೇಲೆ ಅವ್ರ ಥಿಂಕಿಂಗ್ ಪ್ಯಾಟರ್ನ್ ಏನಿರುತ್ತೆ ಅದನ್ನ ವರ್ಕ್ ಮಾಡ್ತೀವಿ. ಬಿಹೇವಿಯರ್ಸ್ ಮೇಲೆ ವರ್ಕ್ ಮಾಡ್ತೀವಿ. ಇಟ್ ಇಸ್ ಇಂಡೈರೆಕ್ಟ್. ಬಟ್ ದೇರ್ ಆರ್ ಥೆರಪೀಸ್ ಲೈಕ್ ಸ್ಕೀಮಾ ಥೆರಪಿ ಅದೆಲ್ಲ ವಿ ಗೋ ಬ್ಯಾಕ್ ಟು ದ ಚೈಲ್ಡ್ಹುಡ್ ಅಂಡ್ ವಿ ಯೂಸ್ experiential methods. For example, chair work ಆಗಿರಬಹುದು. So talking to that vulnerable child ಆಗಿರಬಹುದು. Or talking to that punitive parent ಆಗಿರಬಹುದು. The demanding parent who always puts conditions. ಹಿಂಗೆ ಮಾಡಬೇಕು, ಇಷ್ಟೇ ತಗೋಬೇಕು, ಇದೇ ಸರಿ, ಇದೇ ತಪ್ಪು, ಅಂಡ್ ಈ ತರ ಇಲ್ಲದೆ ಇದ್ರೆ ನೀನು ಯೂಸ್ಲೆಸ್, ಈ ತರ ಮೆಸೇಜಸ್ ಏನಿರುತ್ತೆ ಯು ಅಡ್ರೆಸ್ ದಟ್ ಪ್ಯಾರೆಂಟ್ ಪಾರ್ಟ್. ಸೊ ಈ ಎಲ್ಲಾ ಪಾರ್ಟ್ಸ್ ನಮ್ಮಲ್ಲೇ ಇದೆ ಅಂತ ಅರ್ಥ. ಸೊ ಸಮ್ parts are mature adult, they can balance, but some parts are still weak. So when we ನಮಗ್ ನಾವೇ ಹೇಳ್ಕೊಳ್ತಾ ಇರ್ತೀವಲ್ಲ ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರೆ ನೀ ಇಷ್ಟನ್ನು ಮಾಡೋಕ್ಕಾಗಲ್ಲ, ನಿಂಗೆ ಏನು ಬರಲ್ಲ, ಯು ಆರ್ ಸಚ್ ಅ ಯೂಸ್ಲೆಸ್ ಪರ್ಸನ್, ಅದನ್ನ ಯಾರು ಹೇಳ್ತಾ ಇರೋದು? ನಾವೇ ಹೇಳ್ಕೊಳ್ತಾ ಇರೋದು. ಸೊ ದಟ್ ಪಾರ್ಟ್ ಇಸ್ ಕಾಲ್ಡ್ ದ ಪ್ಯಾರೆಂಟ್ ಪಾರ್ಟ್ ಅಂತ ಸ್ಕೀಮಾ ಥೆರಪಿ ಲ್ಯಾಂಗ್ವೇಜ್ ಅಲ್ಲಿ ಪ್ಯಾರೆಂಟ್ ಮೋಡ್ ಅಂತ ಕರಿತೀವಿ ಅದನ್ನ. ಸೊ ದೇರ್ ಆರ್ ಸರ್ಟನ್ ಪಾರ್ಟ್ಸ್ ವಿಚ್ ವಿ ಹ್ಯಾವ್ ಇಂಬೈಬ್ಡ್. ನಾವು ಕಲ್ತು ನೋಡಿ ಎಲ್ಲ ಮಾಡಿ ಅದು ನಮ್ದೇ ಆಗೋಗಿರುತ್ತೆ. ನಮಗ್ ಒಂದೊಂದ್ಸಲ ಅನ್ಸುತ್ತಿದ್ ಯಾಕೆ ನಾನು ನಮ್ಮ ಅಮ್ಮನ ತರನೋ ಅಪ್ಪನ ತರನೋ ಬಿಹೇವ್ ಮಾಡ್ತಾ ಇದ್ದೀನಿ ಅಂತ. ವಿ ಡೋಂಟ್ ವಾಂಟ್ ಟು, ಬಟ್ ಸ್ಟಿಲ್ ಅದೇ ತರ ಬಿಹೇವ್ ಮಾಡ್ತಾ ಇರ್ತೀವಿ. So true. ನೀವು ಹೇಳ್ತಾರೆ I am remembering what are the things that I do which I remember them. We become so critical of ourselves. So there are different parts. ಆ parts ಅನ್ನ ಸ್ಕೀಮಾ ಥೆರಪಿಲಿ we address it directly. So ಏನಾಗುತ್ತೆ ಈ ಸ್ಕೀಮಾ ಥೆರಪಿ? What exactly is it and what is the schema ಅಂತಂದ್ರೆ ಏನು? ಸ್ಕೀಮಾ ಅಂದ್ರೆ ಈಗ ನಾವು ಆ ಸ್ಕೀಮಾ ಅನ್ನೋ ವರ್ಡ್ ಅನ್ನ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿಯಲ್ಲಿ ಯೂಸ್ ಮಾಡ್ತೀವಿ, ಇದರಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ದೇರ್ ಆರ್ ಅದರ್ ಥೆರಪೀಸ್ ಆಲ್ಸೋ ವೇರ್ ವಿ ಯೂಸ್ ಇಟ್. ಅಂದ್ರೆ ಇಟ್ ಇಸ್ ಲೈಕ್ ಇನ್ ಥೆರಪಿ ಲ್ಯಾಂಗ್ವೇಜ್ ಇಟ್ ಈಸ್ ಮೋರ್ ಲೈಕ್ ನಂಬಿಕೆ, ಆಟಿಟ್ಯೂಡ್, ಯುವರ್ ಥಿಂಕಿಂಗ್ ಪ್ಯಾಟರ್ನ್ಸ್, ಇದೆಲ್ಲನೂ ಸ್ಕೀಮಾಸ್ ಅಂತ ಕರಿತೀವಿ ನಾವು. ಆ ಸ್ಕೀಮಾಸ್ ಇಟ್ ಕ್ಯಾನ್ ಬಿ ವೇರಿಯಸ್ ಕೈಂಡ್ಸ್ ಆಫ್ ಸ್ಕೀಮಾಸ್. ಆ ಒಂದು ನಂಬಿಕೆಗಳು ನಮ್ಮ ಬಗ್ಗೆನೇ ಆಗಿರಬಹುದು, ಕಂಡೀಷನ್ಸ್ ಆಗಿರ್ಬೋದು, ಕೆಲವು ಸಲ ನಮ್ಮ ಬಗ್ಗೆನೇ ಆಗಿರಬಹುದು, ಬೇರೆಯವ್ರ ಬಗ್ಗೆ ಆಗಿರಬಹುದು, ಪ್ರಪಂಚದ ಬಗ್ಗೆ ಆಗಿರಬಹುದು. ಥಿಂಗ್ಸ್ ಶುಡ್ ಬಿ ಲೈಕ್ ದಿಸ್, ವರ್ಲ್ಡ್ ಶುಡ್ ಬಿ ಲೈಕ್ ದಿಸ್, ವಾಟ್ ಇಸ್ ಫೇರ್, ವಾಟ್ ಇಸ್ ನಾಟ್ ಫೇರ್, ಇದೆಲ್ಲನೂ ಆಗಬಹುದು. ಅಥವಾ ನನ್ನ ಬಗ್ಗೆ ನಾನು ಹಿಂಗಿದ್ರೇನೆ ಸರಿ, ಕಂಡೀಷನ್ಸ್ ಹಾಕೊಳ್ಳೋ ಅಂಥದ್ದು ಆಗಿರಬಹುದು. ಅಥವಾ ನಾನು ಸರಿ ಇಲ್ಲ ಅನ್ನೋ ತರ ಬಿಲೀಫ್ಸ್ ಆಗಿರಬಹುದು. ಅಥವಾ ಬಿಲೀಫ್ಸ್ ದಟ್ ನೋಬಡಿ ಲವ್ಸ್ ಮೀ ಅಂತ ಆಗಿರಬಹುದು. ದೀಸ್ ಆರ್ ಸ್ಕೀಮಾಸ್. ಅಬ್ಯಾಂಡನ್ಮೆಂಟ್ ಸ್ಕೀಮಾ ಆಗಿರಬಹುದು, ಮಿಸ್ಟ್ರಸ್ಟ್ ಆಗಿರಬಹುದು. ಈ ರೀತಿ ಹಲವಾರು ಸ್ಕೀಮಾಸ್ ಇದೆ. ಇದನ್ನ ಸ್ಕೀಮಾಸ್ ಅಂತ ಕರಿತೀವಿ. ವಿಚ್ ಇಸ್ ಡೆವಲಪ್ಡ್ ಇನ್ ದ ಚೈಲ್ಡ್ಹುಡ್. ಚಿಕ್ಕಂದಿನಿಂದ ಬೆಳೆದಿರುತ್ತೆ ಬಿಕಾಸ್ ಆಫ್ ವೇರಿಯಸ್ ಎಕ್ಸ್ಪೀರಿಯನ್ಸಸ್ ದಟ್ ವಿ ಹ್ಯಾವ್. ಅದು ಬದಲಾಗಬಹುದು ಓವರ್ ದ ಟೈಮ್. ಬಟ್ ಇಫ್ ಸಿಮಿಲರ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸಸ್ ಆರ್ ದೇರ್, ಅದು ತುಂಬಾ ಸ್ಟ್ರಾಂಗ್ ಆಗ್ಬಿಡ್ಬಹುದು. ಅಂಡ್ ಸಮಟೈಮ್ಸ್ ವೆನ್ ವಿ ಹ್ಯಾವ್ ದೀಸ್ ಬಿಲೀಫ್ಸ್ ವಿ ಲುಕ್ ಫಾರ್ವರ್ಡ್ ಟು ಓನ್ಲಿ ದೋಸ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ಟು ಫಿಟ್ ಇನ್ ಟು ಅವರ್ ಬಿಲೀಫ್ ಸಿಸ್ಟಮ್. ಬೇರೆದ್ನೆಲ್ಲ ರಿಜೆಕ್ಟ್ ಮಾಡ್ಬಿಟ್ಟು ಅದನ್ನೇ ತಗೋತೀವಿ. ನನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ಯಾಕೆ ಅನ್ಕೊಳ್ತೀನಿ ಅಂದ್ರೆ ಬಿಕಾಸ್ ಆಫ್ ದೀಸ್ ಸೊ ಐ ಓನ್ಲಿ ಪೇ ಅಟೆನ್ಷನ್ ಟು ದೋಸ್ ಥಿಂಗ್ಸ್. ಆ ಥರ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್
and that is actually going to affect your adulthood for sure ಅನ್ನೋದು we have like now kind of decided on that. ಸೊ ಈ ನಮ್ಮ adulthood ಅಲ್ಲಿ ಬರುವಂಥ ಕೋಪ, ಭಯ, ಇದೆಲ್ಲದಕ್ಕೂ ನಮ್ಮ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ಕಾರಣ ಆಗಿರಬಹುದಾ? ಅಂದರೆ ವಾಟ್ ವಿ ಹ್ಯಾವ್ ಬಿಲ್ಟ್, ದ ಸ್ಟೋರಿ ದಟ್ ವಿ ಹ್ಯಾವ್ ಟೋಲ್ಡ್ ಅವರ್ ಸೆಲ್ಫ್ಸ್ ನಮ್ಮ ಚೈಲ್ಡ್ಹುಡ್ಡಿಂದನೂ. ಸೊ ಐ ಕ್ಯಾನ್ ಸೇ ದಟ್ ಇಟ್ ಇಸ್ ಕೈಂಡ್ ಆಫ್ ರೆಸ್ಪಾನ್ಸಿಬಲ್ ಅಂತ ಅಲ್ವಾ? ಸೊ ಓಕೆ, ಸೊ ಇದನ್ನ ಆಕ್ಟ್ ಅಂದರೆ ಅಕ್ಸೆಪ್ಟೆನ್ಸ್ ಆ್ಯಂಡ್ ಕಮಿಟ್ಮೆಂಟ್ ಥೆರಪಿ ಲ್ಯಾಂಗ್ವೇಜ್ ಅಲ್ಲಿ ಸ್ಟೋರಿ ದಟ್ ವಿ ಬಿಲ್ಡ್, ಇಟ್ ಇಸ್ ಲೈಕ್ ದಟ್ ಕಾನ್ಸೆಪ್ಚುಲೈಸ್ ಸೆಲ್ಫ್ ಅಂತ ಕರಿತೀವಿ. ಅಂದರೆ ಕನ್ಸೆಪ್ಚುಲೈಸ್ ದ ಪಾಸ್ಟ್, ನಮ್ಮ ಸ್ಟೋರಿ ನಾವೇ ಬರ್ಕೊಂಡಿರ್ತೀವಿ ಅಂತ. ಸೊ ಅದನ್ನ ಅದೇ ಥರದ ಮೆಸೇಜಸ್ನ ಕೊಟ್ಕೊಳ್ತೀವಿ, ಅದೇ ಥರ ಇನ್ಸ್ಟ್ರಕ್ಷನ್ಸ್ ಅದೇ ಥರ ಕೋಪ್ ಮಾಡ್ತೀವಿ ಸಿಚುವೇಶನ್ಸ್ ಬಂದಾಗ. ಈ ಅಡಲ್ಟ್ಹುಡ್ ಅಲ್ಲಿ ಬರುವಂಥ ಎಮೋಷನ್ಸ್, ಆ್ಯಂಗರು, ಅದು ಇದು ಹೇಳಿದ್ರಿ, ಅದು ಪರಿಸ್ಥಿತಿಗೆ ಅನುಗುಣವಾಗಿ ಕೂಡ ಇರ್ಬೋದು. ಇಟ್ ನೀಡ್ ನಾಟ್ ಬಿ ಆಲ್ವೇಸ್ ಲಿಂಕ್ ಟು ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಅಲ್ಲ. ಈಗ ಸದ್ಯಕ್ಕೆ ಏನಾಗ್ತಾ ಇದೆ ಅದರ ರೆಸ್ಪಾನ್ಸ್ ಆಗಿರ್ಬೋದು, ಬಟ್ ವಿ ಲುಕ್ ಅಟ್ ದ ಇಂಟೆನ್ಸಿಟಿ ಆ್ಯಂಡ್ ರಿಪಿಟೇಷನ್ ಆಫ್ ದ ಸೇಮ್ ಥಿಂಗ್. ಎಷ್ಟು ಅದೇ ನಾನು ಹೇಳಿದೆ ಆಗಲೇ, ಪ್ಯಾಟರ್ನ್ಸ್ ಅಂತ ಹೇಳಿದೆ ನಾನು. ಸೊ ಇಫ್ ಇಟ್ ಈಸ್ ರಿಪೀಟೆಡ್ ಆ್ಯಂಡ್ ಇಫ್ ಇಟ್ ಈಸ್ ಡಿಸ್ಫಂಕ್ಷನಲ್ ಓನ್ಲಿ ದೆನ್ ಇಟ್ಸ್ ಅ ಪ್ರಾಬ್ಲಮ್, ಅದರ್ವೈಸ್ ಇಟ್ ಇಸ್ ನಾಟ್. ಇವಾಗ ಎಲ್ಲ ಸಿಚುವೇಶನ್ಸಲ್ಲೂ ನಾನು ಅದೇ ರೀತಿ ಬಿಹೇವ್ ಮಾಡ್ತಾ ಇಲ್ಲ ಅಂತಂದರೆ, ಆರ್ ರಿಪೀಟೆಡ್ಲಿ ನಾನು ಅದೇ ಥರ ಬಿಹೇವ್ ಮಾಡ್ತಾ ಇಲ್ಲ ಆ್ಯಂಡ್ ಇಟ್ ಇಸ್ ನಾಟ್ ಕಾಸಿಂಗ್ ಮೀ ಡಿಸ್ಫಂಕ್ಷನ್, ಕೋಪ ಎಲ್ಲರಿಗೂ ಬರುತ್ತೆ. ಇಂಟೆನ್ಸಿಟಿ ಆ್ಯಂಡ್ ಹೌ ಡು ವಿ ಕರೆಕ್ಟ್ ಅವರ್ ಸೆಲ್ಸ್ ಆ್ಯಂಡ್ ಹೌ ಡು ವಿ ಚೇಂಜ್ ಆಗ್ತೀವಿ ಅಲ್ವಾ? ಅದಾಗದೇ ಇದ್ದಾಗ ಆವಾಗ ಅದನ್ನ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ಬೋದು. ಚೈಲ್ಡ್ಹುಡ್ ಅಂದ ತಕ್ಷಣ ನಮ್ಮ ಗಮನಕ್ಕೆ ಫಸ್ಟ್ ಬರೋದು ಪೇರೆಂಟ್ಸ್, ರೈಟ್? ಬಿಕಾಸ್ ನೀವೇ ಹೇಳಿದ್ರಿ, ಯು ಈವನ್ ಹ್ಯಾವ್ ಅ ಪೇರೆಂಟ್ ವೇ ಆಫ್ ಥಿಂಕಿಂಗ್ ಆಲ್ಸೋ, ವಿಚ್ ಇಸ್ ಐ ಥಿಂಕ್ ಪ್ಯೂನಿಟಿವ್ ಪೇರೆಂಟ್. ಐ ರಿಯಲಿ ಟೋಟ್ಲಿ ಅಗ್ರಿ ವಿತ್ ಯು ಆನ್ ದ್ಯಾಟ್. ಐ ಥಿಂಕ್ ಸುಮಾರು ಜನ ಇದಕ್ಕೆ ದೇ ವಿಲ್ ಅಗ್ರಿ ಆಲ್ಸೋ. ಸೊ ಹೌ ಇಂಪಾರ್ಟೆಂಟ್ ದಸ್ ಪೇರೆಂಟ್ಸ್ ರೋಲ್ ಇನ್ ಶೇಪಿಂಗ್ ದಿಸ್ ಹೋಲ್ ನಾವೇನು ಈ ಯಂಗರ್ ಸೆಲ್ಫ್ ಅಂತ ಇವಾಗಿನ ಸೋಷಿಯಲ್ ಮೀಡಿಯಾ ಲ್ಯಾಂಗ್ವೇಜಲ್ಲಿ ಮಾತಾಡೋದಾದ್ರೆ, ಹೌ ಮಚ್ ಆಫ್ ಇಂಪಾರ್ಟೆನ್ಸ್ ಡು ಪೇರೆಂಟ್ಸ್ ಹ್ಯಾವ್ ಇನ್ ದಿಸ್? ವಾಟ್ ರೋಲ್ ಡು ದೇ ಪ್ಲೇ? ಪೇರೆಂಟ್ಸ್ ಹ್ಯಾವ್ ಎ ವೆರಿ ವೆರಿ ಬಿಗ್ ರೋಲ್, ಬಟ್ ದೆನ್ ಪೇರೆಂಟ್ಸ್ ಆರ್ ನಾಟ್ ಐಡಿಯಲ್ ಆಲ್ಸೋ. ಅವ್ರ ಐಡಿಯಲ್ ಆಗಿ ಇಲ್ಲದೆ ಇರಬಹುದು, ಬಿಕಾಸ್ ದೇರ್ ಓನ್, ಅವ್ರು ಯಾವ ರೀತಿ ಬೆಳೆದಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸಸ್ ಏನು, ಅದೆಲ್ಲನೂ ಇಟ್ ಡಿಸೈಡ್ಸ್. ಬಿಕಾಸ್ ನೋಬಡಿ, ಅಂದರೆ ನಾವು ಮುಂಚೆನೆ ಪೇರೆಂಟ್ ಹೆಂಗಾಗಬೇಕು ಅಂತ ಕಲ್ತ್ಕೊಂಡೇನು ಬರೋದಿಲ್ಲ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ನಮ್ಮ ಅನುಭವಗಳೇನಿರುತ್ತೆ, ನಮ್ಮ ನೀಡ್ಸ್ ಏನಿರುತ್ತೆ, ಅದ್ರ ಪ್ರಕಾರ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ. ಈಗ ಎಷ್ಟೊಂದ್ಸಲ ನನ್ನ ಮನೇಲಿ ಜಗಳ ಆಗ್ತಿರ್ಬೇಕಾದ್ರೆ, ನೋ ವಂಡರ್ ನಾನು ನಿನ್ನಿಂದನೇ ಇದನ್ನ ಕಲ್ತೀನಿ ಅಂದಾಗ ನಾನು ಐ ಕೀಪ್ ಥಿಂಕಿಂಗ್, ಹೌದಾ ಅಂತ. ಆಮೇಲೆ ನಾನು ಅದೇ ಅನ್ಕೋತೀನಿ, ನಾನು ಆ ಸಿಚುವೇಶನಲ್ಲಿ ಏನು ಬೆಸ್ಟ್ ಆಗಿರುತ್ತೆ ಅಂತ ಅನ್ಕೊಂಡು ಐ ಹ್ಯಾವ್ ಆ್ಯಕ್ಟೆಡ್ ಅಪಾನ್ ಇಟ್, ಆ ಥರ. ಬಟ್ ಇಫ್ ದ್ಯಾಟ್ ಹ್ಯಾಸ್ ಗಿವನ್ ಅ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಮೈ ಚೈಲ್ಡ್, ಐ ಡೋಂಟ್ ನೋ ಹೌ ಐ ವಿಲ್ ಬಿಕಮ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಬಟ್ ಮೇ ಬಿ ಟು ನೋ ದೀಸ್ ಥಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ. ಅಂದರೆ ಈಗ ನಮಗೆ ಆಸ್ ಪೇರೆಂಟ್ಸ್, ನೀವೇ ಹೇಳ್ದಂಗೆ ನಾವು ಯಾರೂ ಕಲ್ತ್ಕೊಂಡೇನು ಬಂದಿಲ್ಲ. ಪೇರೆಂಟಿಂಗ್, ಹೌ ದ ಚೈಲ್ಡ್ ಇಸ್ ಬಾರ್ನ್, ದ ಮದರ್ ಇಸ್ ಆಲ್ಸೋ ಬಾರ್ನ್ ಅದೇ ಟೈಮಲ್ಲಿ, ಫಾದರ್ ಆಲ್ಸೋ ಆಸ್ ವೆಲ್. ಸೊ ಹಾಗಾಗಿ ವಾಟ್ ಯು ಸೈಡ್ ಇಸ್ ವೆರಿ ಟ್ರೂ. ಬಟ್ ನಾವು ಕಾನ್ಷಿಯಸ್ಲಿ ಯಾವ ಥರ ನಾವು ಅವ್ರ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು, ಯಾವ ಥರದ ಸಿಚುವೇಶನ್ಸ್, ಇಫ್ ವಿ ಕ್ಯಾನ್ ಅಟ್ಲೀಸ್ಟ್ ನಮ್ಮಂತಹ ಹೊಸ ಪೇರೆಂಟ್ಸ್ಗೆ ವಿ ಹವ್ ಜಸ್ಟ್ ಸ್ಟೆಪ್ಡ್ ಇನ್ ಟು, ಕೆಲವರು ಇವಾಗ ತಾನೇ ಪೇರೆಂಟಿಂಗ್ ಮೋಡ್ಗೆ ಶುರು ಆಗಿರುತ್ತೆ, ಆ್ಯಂಡ್ ದೆನ್ ಇನ್ ಕೆಲವರು ಮೇ ಬಿ ಮನೇಲಿ ಟೀನೇಜರ್ಸ್ ಇದ್ದಾರೆ, ದಿಸ್ ಇಸ್ ದ ಏಜ್ ವೆನ್ ದೇ ಆರ್ ಲೈಕ್ ರಿಯಲಿ ಅಬ್ಸಾರ್ಬಿಂಗ್ ಎವ್ರಿಥಿಂಗ್. ಸೊ ಈ ಥರದ ಸಿಚುವೇಶನ್ಸ್ ಅಲ್ಲಿ ವಾಟ್ ಆರ್ ದ ಥಿಂಗ್ಸ್ ನಾವು ಅವ್ರಿಗೆ ಡ್ಯಾಮೇಜ್ ಮಾಡಬಹುದು ಅನ್ನೋದು ಯಾವ ಥರ ಸಿಚುವೇಶನ್ಸ್? ನಮ್ಮ ಭಯಗಳು, ಆತಂಕ ಏನಿದೆ ಅದನ್ನ ಮಕ್ಕಳ ಮೇಲೆ ಹಾಕೋದ್ರಿಂದ, ಅಂದ್ರೆ ಅವರನ್ನ ತುಂಬಾ ಕಂಟ್ರೋಲ್ ಮಾಡಕ್ ಶುರು ಮಾಡ್ತೀವಿ, ಅಥವಾ ನಮ್ಮ ಭಯನ ಪದೇ ಪದೇ ಹೇಳಿ ಹೇಳಿ ಅವ್ರಿಗೂ ಆ ಭಯಗಳು ಬರೋ ಹಂಗೆ ಮಾಡ್ತೀವಿ. ಅದು ಮೇ ಬಿ ಬಿಕಾಸ್ ಆಫ್ ಅವರ್ ಓನ್ ಇನ್ಸೆಕ್ಯೂರಿಟೀಸ್ ಆಗಿರ್ಬೋದು, ನಮ್ಮ ಭಯಗಳಾಗಿರ್ಬೋದು. ಐ ಥಿಂಕ್ ಅದನ್ನ ಸರಿ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ತುಂಬಾನೇ ಕಂಟ್ರೋಲ್ ಮಾಡುವಂಥದ್ದು, ಅಂದ್ರೆ ಈ ತರ ಕಾನ್ಸಿಕ್ವೆನ್ಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ತುಂಬಾ ಪ್ರಿಕಾಷನ್ ತಗೊಳ್ಳೋವಂಥದ್ದು, ಅದು ಕೂಡ ಅಷ್ಟೊಂದು. ಬಿಕಾಸ್ ಅವರಿಗೆ ಒಂದು ಇಂಡಿಪೆಂಡೆನ್ಸ್ ಬರಲ್ಲ ಟು ಎಕ್ಸ್ಪ್ಲೋರ್ ಅಂಡ್ ಟು ಲರ್ನ್. ಸೊ ಆ ಮಾನಿಟರಿಂಗ್ ಎಷ್ಟಿರಬೇಕು ಎಷ್ಟಿರಬಾರ್ದು, ಆ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಏನ್ ಹೇಳ್ತೀನಿ, ಈ ಕಪಲ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದರಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೋಬಾರ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟೊಂದ್ಸಲ ಅವ್ರ ಪರ ಅನ್ನೋದೊಂದು ಆಗೋಗುತ್ತೆ, ಅದು ಇಟ್ಸ್ ವೆರಿ ಡ್ಯಾಮೇಜಿಂಗ್. ಆ ಥರ ಮಾಡಬಾರ್ದು. ಆದಷ್ಟು ನಮ್ಮ ಸಮಸ್ಯೆಗಳನ್ನ ನಾವೇ ಪರಿಹಾರ ಮಾಡ್ಕೊಳ್ಬೇಕು. ದೇ ಶುಡ್ ನಾಟ್ ಗೆಟ್ ಇನ್ವಾಲ್ವ್ಡ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಷ್ಟು. ಮತ್ತೆ ಅವ್ರು ಏನಾದರೂ ಒಂದು ಸಮಸ್ಯೆ, ಅವ್ರ ಮನಸ್ಸಿಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದಾಗ ಅದನ್ನ ನೆಗ್ಲೆಕ್ಟ್ ಮಾಡ್ದೇನೆ ಕೇಳಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದನ್ನ ನಾವು ತುಂಬಾ ನೋಡ್ತೀವಿ.
ಈಗಿನ ಮಕ್ಕಳು ಹೇಳೋದೇ ಕಷ್ಟ, ಸೊ ಹೇಳಿದಾಗ ಐ ಥಿಂಕ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚಿಕ್ಕವರಿರುವಾಗ ಅವರಿಗೆ ದೇ ವಾಂಟ್ ಸಂಬಡಿ ಟು ಲಿಸನ್ ಅಂಡ್ ಅಂಡರ್ಸ್ಟ್ಯಾಂಡ್ ದೆಮ್, ಬಟ್ ಅದನ್ನ ಮಾಡದೇ ಇರುವಾಗ ಅವ್ರ ದೇ ಡಿಸ್ಟೆನ್ಸ್ ಆಲ್ಸೋ, ಅದು ಕೂಡ ಆಗುತ್ತೆ. ಅವ್ರು ಹೇಳೋದನ್ನ ಇವ್ರೇನೋ ಚಿಕ್ಕವರು ಹೇಳೋದೇನು ಅಂತ ಇಂಪಾರ್ಟೆಂಟ್ ಅಲ್ಲ ಅಂತ ರಿಜೆಕ್ಟ್ ಮಾಡಬಾರ್ದು. ಎಷ್ಟೊಂದ್ಸಲ ನಾವು ಟ್ರಾಮಾ ಎಕ್ಸ್ಪೀರಿಯನ್ಸ್ ಆಗಿರೋ ಅಂತ ಅವ್ರನ್ನ ನೋಡ್ತೀವಲ್ವಾ, ಆವಾಗ ವಾಟ್ ಈಸ್ ಹರ್ಟ್ ದೆಮ್ ಮೋಸ್ಟ್ ಇಸ್ ದಟ್ ಪ್ಯಾರೆಂಟ್ ಈಸ್ ನಾಟ್ ವ್ಯಾಲಿಡೇಟಿಂಗ್ ದೇರ್ ಎಕ್ಸ್ಪೀರಿಯನ್ಸ್. ನಾನು ಹೇಳಿದಾಗ ಅವರು ಅದನ್ನ ರಿಜೆಕ್ಟ್ ಮಾಡಿದ್ರು, ಅಥವಾ ಇದು ಬಿಟ್ಬಿಡು ಇದೇನು ಎಲ್ಲರಿಗೂ ಆಗುತ್ತೆ ಅಂತ ಅಂದ್ಬಿಟ್ರು, ದಟ್ ಈಸ್ ಹರ್ಟಿಂಗ್. ಅದೇ ಒಂದು ಟ್ರಾಮಾ ಅವರಿಗೆ, ದಟ್ ಈಸ್ ಮೋರ್ ಟ್ರಾಮ್ಯಾಟಿಕ್ ದೆನ್ ಆಕ್ಚುಲ್ ಏನ್ ಟ್ರಾಮಾ ಆಯ್ತು, ಅದಕ್ಕಿಂತ ಇದು ತುಂಬಾ ಆಘಾತ ಆಯ್ತು ಅಂತ ಹೇಳ್ತಾರೆ. ಸೊ ಅದರಿಂದ ಅವ್ರು ಏನಾದ್ರೂ ಈ ಕಷ್ಟಗಳು ಹೇಳ್ಕೊಳಕ್ ಬಂದಾಗ ಐ ಶುಡ್ ಲಿಸನ್, ಗಿವ್ ಟೈಮ್, ಅಟೆನ್ಷನ್, ಅದು ಬಹಳ ಮುಖ್ಯ. ಅಂಡ್ ಇದ್ರ ಜೊತೆಗೆ ಇವಾಗ ಅದು ಹೆಂಗೆ ನಮಗೆ ಅಂದರೆ ವಾಟ್ ಆರ್ ಸಮ್ ಆಫ್ ದ ಥಿಂಗ್ಸ್ ನೀವೇ ನೋಡಿರೋ ಕ್ಲಿನಿಕಲ್ ಇದರಲ್ಲಿ, ನಿಮ್ಮ ಕ್ಲಿನಿಕಲ್ಲೇನೆ ನೀವು ಈ ವಾಟ್ ಎವರ್ ಯು ಜಸ್ಟ್ ಸೆಡ್, ಈ ಪೇರೆಂಟ್ಸ್ ಅನ್ನೋಯಿಂಗ್ಲಿ ಮಾಡಿರುವಂಥ ಎಮೋಷನಲ್ ಕಾನ್ಸಿಕ್ವೆನ್ಸಸ್ ಯಾವ ಥರ ಅದು ಟರ್ನ್ ಆಗ್ಬೋದು ಅಡಲ್ಟ್ಹುಡ್ಡಲ್ಲಿ? ಒಂದು ಅವರಿಗೆ ಬೇರೆಯವ್ರ ಹತ್ರ ಹೇಳ್ಕೋಬೇಕಾ ಬೇಡವಾ ಅನ್ನೋದ್ರ ತುಂಬ ರಿಸರ್ವ್ ಅವಾಯ್ಡ್ ಮಾಡಿಕೊಂಡು ಡಿಸ್ಕನೆಕ್ಟ್ ಆಗಬಹುದು. ದೇ ಡೋಂಟ್ ವಾಂಟ್ ಟು ಶೇರ್ ಎನಿಥಿಂಗ್, ದೇ ಡೋಂಟ್ ಟ್ರಸ್ಟ್ ಪೀಪಲ್, ಅವ್ರು ನಂಬಲ್ಲ, ಬೇರೆಯವ್ರನ್ನ ನಂಬಲ್ಲ, ಆ ಥರ ಆಗ್ಬೋದು. ರಿಲೇಷನ್ಶಿಪ್ಸಲ್ಲೂ ಕೂಡ ಅವ್ರು ತುಂಬ ಕ್ಲೋಸ್ ಆಗದೆ ಹೋಗ್ಬೋದು, ನಂಬದೆ ಹೋಗ್ಬೋದು, ತುಂಬ ಕ್ಲೋಸ್ ಆಗದೆ ಹೋಗ್ಬೋದು, ಎಮೋಷನ್ಸ್ ಶೇರ್ ಮಾಡ್ಕೊಳ್ಳದೆ ಹೋಗ್ಬೋದು, ಅಥವಾ ಅವರಿಗೆ ಅವ್ರ ಮೇಲೆ ಅವರಿಗೆ ಒಂದು ರೀತಿ ಕೀಳಿರಿಮೆ ಬರಬಹುದು, ಹೋಪ್ಲೆಸ್ನೆಸ್, ಹೆಲ್ಪ್ಲೆಸ್ನೆಸ್ ಏನು ಹೇಳ್ತೀವಿ, ಅದು ಡಿಪ್ರೆಷನ್ ಕಾರಣ ಆಗ್ಬೋದು ಕೆಲವು ಸಲ. ಆ ರೀತಿ ಹಲವಾರು ಮಾನಸಿಕ ಕಾಯಿಲೆಗಳು ಬರ್ಬೋದು, ಆಂಗ್ಸೈಟಿ ಆಗ್ಬಹುದು, ಡಿಪ್ರೆಷನ್, ಅಥವಾ ನಾನು ಹೇಳಿದ್ನಲ್ಲ ಪರ್ಸನಾಲಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಬಹುದು. ನಾನು ತುಂಬ ಜನ ಇವಾಗಿನ ಮಕ್ಕಳಲ್ಲೇ ನಾನು ತುಂಬ ಜನ ಕೇಳ್ತೀನಿ, ಐ ಆಮ್ ಆಂಕ್ಷಿಯಸ್ ಏನಾರು ಹೇಳಿದ್ರೆ ಐ ಆಮ್ ಆಂಕ್ಷಿಯಸ್. ಸೊ ಪೇರೆಂಟ್ಸು ಆಂಕ್ಷಿಯಸ್, ಮಕ್ಕಳು ಆಂಕ್ಷಿಯಸ್. ವಾಟ್ ಇಸ್ ದಿಸ್ ಹೋಲ್ ಥಿಂಗ್ ಅಬೌಟ್ ಆಂಗ್ಸೈಟಿ ದಟ್ ಈಸ್ ಇನ್ ದ ಏರ್? ಯಾಕೆ, ಐ ಮೀನ್ ಆರ್ ದೇರ್ ಎನಿ ಆಫ್ ದೀಸ್ ರೀಸನ್ಸ್? ನಾವು ಎಲ್ಲರಲ್ಲೂ ಅಲ್ಲ, ಬಟ್ ಇಫ್ ಯು ಲುಕ್ ಅಟ್ ಸಮ್ ಆಫ್ ದೀಸ್ ಥೆರಪೀಸ್, ನೀವು ನೋಡ್ದಂಗೆ ಈ ಇನ್ನರ್ ಚೈಲ್ಡ್ ವರ್ಕ್ ಮಾಡಿದಾಗ ಯಾವುದು ಆ್ಯಕ್ಚುಲಿ ಹ್ಯಾಸ್ ಗಿವನ್ ದೆಮ್ ದಟ್ ಆಂಗ್ಸೈಟಿ, ಆ ಥರದ್ದು ಏನಾದರೂ ಲೈಕ್ ಕಾಮನ್ ಥಿಂಗ್ ಇದೆಯಾ? ಅಂದರೆ ಲೈಕ್ ಮಲ್ಟಿಪಲ್ ಪೀಪಲಲ್ಲಿ ಈ ರೀಸನಿಂದ ಅವರು ಆಂಕ್ಷಿಯಸ್ ಆಗಿದ್ದಾರೆ ಅಂತ ಆ ಥರದ್ದು ಏನಾದರೂ ಇದೆಯಾ? ಓಕೆ, ಸೊ ಇಫ್ ಆ ಸ್ಕೀಮಾ ಥೆರಪಿ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕಂದ್ರೆ ಅಗೇನ್ ಇಟ್ ಇಸ್ ಡಿಮ್ಯಾಂಡಿಂಗ್, ಓವರ್ ಕಂಟ್ರೋಲಿಂಗ್, ಪ್ಯಾರೆಂಟಿಂಗ್, ಅದರಿಂದ ಆ ಪಾರ್ಟ್ಸಿಂದ ಬರಬಹುದು ಈ ಆಂಗ್ಸೈಟಿ ಅನ್ನೋಂಥದ್ದು. ಅವರು ದೇ ಕೆಟಾಸ್ಟ್ರಫೈಸ್ ಥಿಂಗ್ಸ್ ಅಂಡ್ ದೇ ವಾಂಟ್ ಟು ಹ್ಯಾವ್ ಕಂಟ್ರೋಲ್ ಓವರ್ ಥಿಂಗ್ಸ್ ಅಂಡ್ ದೇ ಫೈಂಡ್ ಫಾಲ್ಟ್ಸ್. ಅಂದರೆ ನೀನು ಇದು ತಪ್ಪು ಮಾಡ್ತಾ ಇದೆಯಾ, ಅದು ತಪ್ಪು ಮಾಡ್ತಾ ಇದೆಯಾ, ಹಿಂಗೆ ಮಾಡಿದ್ರೆ ಹಂಗಾಗತ್ತೆ, ಈ ರೀತಿ ಅದು ಕಾನ್ಸ್ಟೆಂಟಾಗಿ ಅವ್ರ ಮನಸ್ಸಲ್ಲಿ ಓಡ್ತಾ ಇರ್ತದೆ. ಅದರಿಂದ ಅವ್ರಿಗೆ ಆಂಗ್ಸೈಟಿ ಆಗ್ತಾ ಇರ್ತದೆ. ದೇ ಆಂಟಿಸಿಪೇಟ್ ಲಾಡ್ ಆಫ್ ನೆಗೆಟಿವ್ ಥಿಂಗ್ಸ್ ಟು ಹ್ಯಾಪನ್. ಸೊ ಅದರಿಂದ ಅದು ಆ ಥರ ಆಗ್ಬಹುದು. ಆ್ಯಂಡ್ ದೆನ್ ದ ವೇ ದಟ್ ದೇ ಕೋಪ್ ವಿತ್ ಇಟ್, ಈಗ ಅದನ್ನು ಓವರ್ ಕಂಪೆನ್ಸೇಟ್ ಮಾಡಕ್ಕೆ ನೋಡಿದ್ರೆ ಎನಿ ಪ್ರಾಬ್ಲಮ್ ದಟ್ ವಿ ಟ್ರೈ ಟು ಫೈಂಡ್ ಸೊಲ್ಯೂಷನ್ಸ್. ನಮ್ಮ ಪ್ರಾಬ್ಲಮ್ಸ್ಗೆ ನಾವೇ ಸೊಲ್ಯೂಷನ್ಸ್ ಹುಡ್ಕಕ್ಕೆ ಪ್ರಯತ್ನ ಮಾಡ್ತೀವಿ. ಕೆಲವರು ಸಮಸ್ಯೆ ತುಂಬ ದೊಡ್ಡದು ಅಂತ ಅವಾಯ್ಡೇ ಮಾಡಿಬಿಟ್ರೆ, ಅದ್ರ ಹತ್ರನೇ ಹೋಗೋದು ಬೇಡ ಅಂತ, ಅದನ್ನ ನಾವು ಅವಾಯ್ಡೆನ್ಸ್ ಅಂತ ಕರಿತೀವಿ, ಡಿಟ್ಯಾಚ್ಮೆಂಟ್ ಅಂತ. ಅಂದ್ರೆ ಸೊ ದಟ್ ಈಸ್ ಲೈಕ್ ಅ ಕೋಪಿಂಗ್ ಮೆಕ್ಯಾನಿಸಮ್. ಅವ್ರು ಅದನ್ನ ನಾವು ಯಾವಾಗೋ ಒಂದ್ಸಲ ಹಂಗೆ ಮಾಡಿದಾಗ ಇಟ್ ಹ್ಯಾಸ್ ವರ್ಕ್ಡ್ ಫಾರ್ ದೆಮ್, ಸೊ ದೇ ಥಿಂಕ್ ಅದೇ ವರ್ಕ್ ಆಗುತ್ತೆ ಅಂತ. ಈ ಡಿಟ್ಯಾಚ್ಡ್ ಪ್ರೊಟೆಕ್ಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಂಗೆ ತುಂಬಾ ಸ್ಟ್ರೆಸ್ ಆಗ್ಬಿಟ್ರೆ ಜಾಸ್ತಿ ತಿನ್ನೋದು, ಇಲ್ಲ ನಿದ್ರೆ ಮಾಡ್ಬಿಡೋದು, ಇಲ್ಲ ಗೇಮ್ ಆಡೋದು, ಮೊಬೈಲ್ ಸ್ಕ್ರೋಲ್ ಮಾಡೋದು, ಎಕ್ಸಾಮ್ ಓದಬೇಕು ಗೊತ್ತು ಬಟ್ ಓದಲ್ಲ, ಬಿಕಾಸ್ ಐ ಆಮ್ ಸ್ಟ್ರೆಸ್ಡ್, ಐ ವಿಲ್ ವೇಸ್ಟ್ ಆಲ್ ದ ಟೈಮ್ ಜಸ್ಟ್ ಸ್ಕ್ರೋಲಿಂಗ್ ಮಾಡ್ತಾ ಇರ್ಬೋದು, ಇಲ್ಲ ಗೇಮ್ ಆಡ್ಬೋದು. ಡಿಟ್ಯಾಚ್ಡ್ ಅದನ್ನು ಒಂದು ರೀತಿ ಅವಾಯ್ಡೆನ್ಸ್ ಕೋಪಿಂಗ್ ಅಂತ ಹೇಳ್ತೀವಿ. ಅದೇ ಓವರ್ ಕಂಪೆನ್ಸೇಷನ್ ಇಲ್ಲ ಏನಾಗುತ್ತೆ, ಅತಿಯಾಗಿ ಮಾಡುವಂಥದ್ದು ಆಗತ್ತೆ. ಈ ಪರ್ಫೆಕ್ಷನಿಸಮ್ ಅಂತ ಏನು ಕರಿತೀವಿ, ಕಂಟ್ರೋಲ್ ಟು ಕಂಟ್ರೋಲ್ ದ ಸಿಚುವೇಶನ್. ಸೊ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಕೋಪ್ ಮಾಡಬಹುದು. ಸೊ ಈಗ ನಾವು ವೆನ್ ವಿ ಸೇ ಚೈಲ್ಡ್ಸ್ ಎಮೋಷನಲ್ ನೀಡ್ಸ್ ಅಂತ ನಾವು ವಿ ಡಿಸ್ಕಸ್ಡ್ ಸಮ್ ಆಫ್ ಇಟ್, ಬಟ್ ಆರ್ ದೇರ್ ಎನಿ ಮೋರ್ ಸ್ಪೆಸಿಫಿಕ್ ಒನ್ಸ್ ಇನ್ನೇನಾದರೂ ಇದೆಯಾ, ಅಥವಾ ದೀಸ್ ಆರ್ ಸಮ್ ಆಫ್ ದ ಬೇಸಿಕ್ ಲೈಕ್ ವೆನ್ ಯು ಸೇ ಅವ್ರಿಗೆ ಅವಾಗಿನ ಚೈಲ್ಡ್ಹುಡ್ ಎಮೋಷನಲ್ ನೀಡ್ಸ್ ಮೀಟ್ ಆಗಿರಲಿಲ್ಲ ಅಂದಾಗ, ವಾಟ್ ಆರ್ ದೀಸ್ ಎಮೋಷನಲ್ ನೀಡ್ಸ್ ದಟ್ ಕ್ಯಾನ್ ವಿ ಲೈಕ್ ಲೇಬಲ್ ದೆಮ್ ಅಂಡ್ ಸೇ ದೀಸ್ ಆರ್ ದ ಎಮೋಷನಲ್ ನೀಡ್ಸ್ ಅಂತ? ಮುಖ್ಯವಾಗಿ ಬೇಸಿಕ್ ನೀಡ್ಸ್ ಒಂದೇನು ಅಂದರೆ ಟು ಬಿ ಅಕ್ಸೆಪ್ಟೆಡ್, ಅವರಿಗೆ ಒಂದು ಸೇಫ್ಟಿ ಬೇಕು, ಅಕ್ಸೆಪ್ಟೆನ್ಸ್ ಬೇಕು, ಅವ್ರ ಫೀಲಿಂಗ್ಸ್ನ ಕೇಳಿಸ್ಕೊಳ್ಳೋ ಅಂಥದ್ದು ಬೇಕು, ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಬೇಕು. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ದ ಫ್ರೀಡಮ್ ಟು ಎಕ್ಸ್ಪ್ಲೋರ್, ಫ್ರೀಡಮ್ ಟು ಪ್ಲೇ, ಫ್ರೀಡಮ್ ಟು ಡೂ ಥಿಂಗ್ಸ್, ಅದೆಲ್ಲ ಟು ಬಿ ಸ್ಪಾಂಟೇನಿಯಸ್, ಎಲ್ಲದಕ್ಕೂ ರೆಸ್ಟ್ರಿಕ್ಷನ್ಸ್ ಆಗದೆ ಟು ಬಿ ಸ್ಪಾಂಟೇನಿಯಸ್, ಅದು ಬೇಕಾಗುತ್ತೆ. ಸೊ ಅದರಿಂದಲೇ ಅಲ್ವಾ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ಬೆಳೆಯುವಂಥದ್ದು. So these are the basic needs. So to feel validated and to give them that comfort that you can try different things and it's okay. And the safety also, ensuring that they are safe. And that freedom to be spontaneous and playful and all that. And there should be some limits also. That is also there. Limit illade idre adu kashta agutte. So some practical limits
ಆಲ್ಸೋ ಶುಡ್ ಬಿ ದೇರ್. ಯಾ, ಐ ಥಿಂಕ್ ಐದರ್ ಓವರ್ ಪೇರೆಂಟ್ ಮಾಡಿಬಿಡ್ತೀವಿ ಅವ್ರು ಅಂಡರ್ ಪೇರೆಂಟ್ ಮಾಡ್ತೀವಿ. ಸೊ ಈ ಕಾನ್ಸ್ಟೆಂಟ್ ಕಂಪ್ಯಾರಿಸನ್ ಇದೆಯಲ್ಲ, ಅಂದರೆ ಇಟ್ ಕುಡ್ ಬಿ ಬಿಟ್ವೀನ್ ಸಿಬ್ಲಿಂಗ್ಸ್ ಇರ್ಬೋದು, ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರದ್ದು ಕಂಪ್ಯಾರಿಸನ್ಸ್ ಇರ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಕಂಪೇರ್ ಮಾಡೋದಿರ್ಬೋದು. ಇದು ಯಾವ ಥರ ಅಡಲ್ಟ್ಹುಡಲ್ಲಿ ಹೌ ಕೆನ್ ಇಟ್ ಶೋ? It becomes their own voice then. ಈ ಡಿಫ್ರೆಂಟ್ ಪಾರ್ಟ್ಸ್ ದಟ್ ವಿ ಕ್ಯಾರಿ ಇಟ್ ಬಿಕಮ್ಸ್ ದೇರ್ ಓನ್ ಕ್ರಿಟಿಕಲ್ ವಾಯ್ಸ್ ಥರ. ಯಾವಾಗ್ಲೂ ಬೇರೆಯವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಿನ್ಗೆ ಯಾಕೆ ಇಷ್ಟು ಮಾಡೋಕ್ಕಾಗೋದಿಲ್ಲ, ಸೀದಾ ಸೇಮ್ ಏಜ್ ಗ್ರೂಪ್ ಪೀಪಲ್ ಆರ್ ಏಬಲ್ ಟು ಅಚೀವ್ ಸೋ ಮಚ್, ನಿಮಗೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ. ದೇ ಕೀಪ್ ಆಲ್ವೇಸ್ ಬ್ಲೇಮಿಂಗ್ ದೆಮ್ ಸೆಲ್ಸ್ ಆ್ಯಂಡ್ ಕಂಪೇರಿಂಗ್. ಅವರಿಗೆ ಏನಾಗುತ್ತೆ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಏನೇ ಒಂದು ಮಾಡಿದ್ರು ಕೂಡ ಅವರಿಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ, ಯಾಕೆಂದರೆ ಅವರು ಕಾನ್ಸ್ಟೆಂಟ್ಲಿ ದೇ ಕೀಪ್ ಕಂಪೇರಿಂಗ್. ಸೊ ಈ ಅಕಾಡೆಮಿಕ್ ಪ್ರೆಷರ್ ಅದು ಕೂಡ ಎಫೆಕ್ಟ್ ಮಾಡೋ ಸಾಧ್ಯತೆ ಇದೆಯಾ? ಅಂದರೆ ಇವಾಗ ಏನಾಗುತ್ತೆ, ಈಗ ಎಷ್ಟು ಮಟ್ಟಿಗೆ ನಾವು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇದ್ದೀವಿ ಅಂತಂದರೆ 99 ರೀಸೆಂಟಾಗಿ ಯಾವುದೋ ಒಂದು ಐ ವಾಸ್ ರೀಡಿಂಗ್ ಸಮ್ವೇರ್, ದಿಸ್ ಪರ್ಸನ್ ಹ್ಯಾಸ್ ಸ್ಕೋರ್ಡ್ 1 ಮಾರ್ಕ್ ಲೆಸ್ 600ಗೆ. ಅದು ICSEಲಿ. ಸೊ ದಿಸ್ ಪೇರೆಂಟ್ ಇಸ್ ಟೆಲಿಂಗ್ ದ ಚೈಲ್ಡ್ ದಟ್, ಐ ಮೀನ್ ಶಿ ಇಸ್ ಟೆಲಿಂಗ್ ದ ಮೀಡಿಯಾ ದಟ್ ನನ್ನ ಮಗ ಇನ್ನೂ ಚೆನ್ನಾಗಿ ಓದ್ಬೋದಾಗಿತ್ತು, ಅವ್ನು ಓದಿದ್ದಿದ್ರೆ ಅವ್ನಿಗೆ ಔಟ್ ಆಫ್ ಔಟ್ ಬರ್ತಿತ್ತು, 1 ಮಾರ್ಕ್ ಕಡಿಮೆ ಬಂದಿದೆ ಆ ಮಗುಗೆ. ಸೊ ಈ ಥರದ ಅಕಾಡೆಮಿಕ್ ಪ್ರೆಷರ್ ಅದು ಕೂಡ ಮಕ್ಕಳಲ್ಲಿ ಇವಾಗ ಹೀಗೆ ಏನೋ, ಬಿಕಾಸ್ ಅದು ಐ ಡೋಂಟ್ ನೋ, ಮಕ್ಕಳು ಕೆಲವು ಸಲ ತೋರಿಸ್ಕೋತಾರೆ, ಕೆಲವು ಸಲ ತೋರಿಸ್ಕೊಡಲ್ಲ, ಅವ್ರು ಕೆಲವು ಮಕ್ಳಿಗೆ ಅದು ಇಷ್ಟನೇ ಆಗಬಹುದು. ಬಟ್ ಕ್ಯಾನ್ ಇಟ್ ಇಂಪ್ಯಾಕ್ಟ್ ಇನ್ ದ ಲೇಟರ್ ಲೈಫ್? ಖಂಡಿತ. ಯಾವ ಥರ ಓದಿದ್ದು ಅಂತ, ಯಾಕೆಂದರೆ ದಟ್ ಬಿಕಮ್ಸ್ ಅ ಕಂಡೀಷನ್ ಫಾರ್ ದೆಮ್ಸೆಲ್ಸ್. ಅವ್ರಿಗೆ ಅವರೇ ಹಾಕೊಳ್ಳೋ ಕಂಡೀಷನ್ ಆಗಿಬಿಡುತ್ತೆ. ಅಂದರೆ ಪರ್ಫೆಕ್ಷನಿಸಮ್ ಹೇಳಿದ್ನಲ್ಲ, ಔಟ್ ಆಫ್ ಔಟ್ ಬಂದ್ರೇನೆ, ಅಂದರೆ ದೇ ಕೀಪ್ ಆಲ್ವೇಸ್ ದಟ್ ಸ್ಟ್ಯಾಂಡರ್ಡ್. ಇಂಥದೇ ದೋಸ್ ಸ್ಟ್ಯಾಂಡರ್ಡ್ಸ್ ಆರ್ ಜನರಲಿ ಇಟ್ ಇಸ್ ಅನ್ರಿಯಲಿಸ್ಟಿಕ್ ಆಗಿರುತ್ತೆ. ಆ್ಯಂಡ್ ಇಟ್ ಡಸಂಟ್ ಟೇಕ್ ಇನ್ ಟು ಕನ್ಸಿಡ್ರೇಷನ್ ಆಲ್ ದ ಪ್ರಾಕ್ಟಿಕ್ಯಾಲಿಟೀಸ್. ಇದಾಗತ್ತಾ, ಈ ಪರಿಸ್ಥಿತಿಯಲ್ಲಿ ಆಗತ್ತಾ ಅನ್ನೋದನ್ನೇ ಇಟ್ಕೊಳ್ಳಲ್ಲ ಅವರು. ಆ್ಯಂಡ್ ಈಸ್ ಇಟ್ ಬೇಕಾ ಅಷ್ಟು? ಎಷ್ಟೊಂದು ಸಲ ಅಷ್ಟು ಬೇಕಾಗಿರಲ್ಲ. ಬಿಕಾಸ್ ಆಸ್ ಯು ಗೋ ಹೈಯರ್ ಇನ್ ಅಕಾಡೆಮಿಕ್ಸ್, ಪರ್ಫೆಕ್ಷನ್ ಇಸ್ ನಾಟ್ ಪಾಸಿಬಲ್. ಆಗೋದಿಲ್ಲ. ಕೆಲವು ವಿಷಯಗಳಲ್ಲಿ ಮಾತ್ರ, ಈಗ ಸರ್ಜರಿ ಮಾಡ್ತಾ ಇದ್ರೆ ಪರ್ಫೆಕ್ಷನಿಸಮ್ ಬೇಕು, ಬಟ್ ಬೇರೆ ಎಲ್ಲನೂ ಆಗಲ್ಲ. ನಾನು ಓದೋದ್ರಲ್ಲಿ ಔಟ್ ಆಫ್ ಔಟ್ ತಗೊಳ್ತೀನಿ ಅಂದರೆ ಖಂಡಿತ ಆಗೋದೇ ಇಲ್ಲ. ಸೊ ಎಲ್ಲಿ ಬೇಕು ಎಲ್ಲಿ ಬೇಡ ಅನ್ನೋಂಥ ಬ್ಯಾಲೆನ್ಸ್ ಇದೆಲ್ಲ ಅದು ಬರಬೇಕಾಗತ್ತೆ. ಬರದೇ ಇದ್ರೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಅದನ್ನ ಹಾಗೆ ಬೆಳೆಸ್ಕೊಂಡು ಹೋದ್ರೆ ಉಪಯೋಗ ಆಗೋದಿಲ್ಲ. ಈಗ ನಮ್ಮ ಟೀನೇಜರ್ಸ್, ಇವಾಗ ಈ ಟ್ರೆಂಡ್ ಅಫ್ಕೋರ್ಸ್ ಇದು ನಮ್ಮ ಮಿಡ್ಲ್ ಏಜ್ ಪೀಪಲ್ ಆರ್ ಡೂಯಿಂಗ್ ಇಟ್ ಮೋರ್, ಆ್ಯಂಡ್ ಈವನ್ ಸೆಲೆಬ್ರಿಟೀಸ್ ಲೈಕ್ ಹೂ ಆರ್ ಇನ್ ದರ್ 50s 60s ಅವರು ಕೂಡ ದೇ ಆರ್ ಪುಟಿಂಗ್ ಅವರ ಯಂಗರ್ ಸೆಲ್ಫ್ ಪಿಕ್ಚರ್ಸ್ ಹಾಕ್ತಾರೆ. ಬಟ್ ನನ್ನ ಮಗಳೇ, ಶಿ ಇಸ್ ಅ ಟೀನೇಜರ್, ಶಿ ಸೆಂಟ್ ಮೀ ದಿಸ್. ಸೊ ವಿಚ್ ಮೀನ್ಸ್ ಈವನ್ ಟೀನೇಜ್ ಪಾಪ್ಯುಲೇಷನ್ ಇಸ್ ಆಲ್ಸೋ ಲುಕಿಂಗ್ ಅಟ್ ದೇರ್ ಯಂಗರ್ ಸೆಲ್ಫ್. they are only young. So ಅವರ ಯಂಗರ್ ಸೆಲ್ಫ್. ಸೊ ವಾಟ್ ಈಸ್ ದಟ್ ಇನ್ನರ್ ವಾಯ್ಸ್ ದಟ್ ದೇ ನೀಡ್ ಟು ನೋ? ನಾವು ಅವ್ರಿಗೆ ಏನಂತ ಹೇಳ್ಬೋದು ಅಂದರೆ, ಇವಾಗ ನಾವು ಒಂದು 40 ವರ್ಷ ಆಗೋಷ್ಟರಲ್ಲಿ ನಮಗೆ ಸುಮಾರು ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ. ಫ್ರಮ್ ಚೈಲ್ಡ್ಹುಡ್ ಇಂದ ಹಿಡಿದು ಆ ಏಜ್ನವರೆಗೂ ವಿ ಹ್ಯಾವ್ ಕ್ರಾಸ್ಡ್ ಮಲ್ಟಿಪಲ್ ಪಾತ್ಸ್, ರೈಟ್? ಬಟ್ ವೆನ್ ದ ಚೈಲ್ಡ್ ಇಸ್ ಇನ್ ಟೀನೇಜ್, ಇಟ್ ಜಸ್ಟ್ ಮೀನ್ಸ್ ದಟ್ ಮೇ ಬಿ 12 years ಇಸ್ ವಾಟ್ ದೇ ಹ್ಯಾವ್ ಲೆಫ್ಟ್ ಬಿಹೈಂಡ್. ಸೊ ಆ 12 ವರ್ಷದಲ್ಲೇನೆ ಒಂದು ಸ್ಟೋರಿನ ಫಾರ್ಮ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆಯಾ? ಖಂಡಿತ ಇದೆ. ಯಾಕೆಂದರೆ ಇಟ್ ಇಸ್ ಅಬೌಟ್ ಟು ಬಿ ಕ್ರಿಸ್ಟಲೈಸ್ಡ್. ಇನ್ನೇನು ಗಟ್ಟಿಯಾಗಿ ಹೋಗುವಂಥ ಪರಿಸ್ಥಿತಿ, ಅಲ್ಲಿ ಮೌಲ್ಡ್ ಮಾಡೋದು ಇನ್ನೂ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಬಿಕಾಸ್ ಎಷ್ಟೊಂದು ನಮ್ಮ ಚೈಲ್ಡ್ಹುಡ್ ನಾವು ನೆನೆಸ್ಕೊಂಡಾಗ ಏನು ಮಾಡ್ತೀವಿ, ಅಥವಾ ನಾವೇನು ಮಾಡ್ತಾ ಇರ್ತೀವಿ ಅಂತಂದರೆ, ಈಗಿನ ದೃಷ್ಟಿಕೋನದಲ್ಲಿ ನಮ್ಮ ಚಿಕ್ಕಂದಲ್ಲಿ ಏನಾಗಿದೆ ಅದನ್ನು ನೋಡ್ತೀವಿ. ನಾನು ಅವಾಗ ತಪ್ಪು ಮಾಡಿದೆ ಅಂತ ಹೇಳ್ತೀವಿ. ಅಂದರೆ ನಮ್ಮನ್ನು ನಾವೇ ಬ್ಲೇಮ್ ಮಾಡ್ಕೊಳ್ತೀವಿ, ಗಿಲ್ಟಿ ಫೀಲ್ ಆಗ್ತೀವಿ. ಬಟ್ ನಾವೇನು ಮರ್ತೋಗ್ತೀವಿ ಅಂತಂದರೆ, ಆ ವಯಸ್ಸಿನಲ್ಲಿ ನಾನು ಈ ರೀತಿ ಯೋಚನೆ ಮಾಡ್ತಾ ಇರಲಿಲ್ಲ, ಮಾಡೋಕ್ಕಾಗ್ತಾ ಇರಲಿಲ್ಲ ಅನ್ನೋವಂಥದ್ದು. ಅದು ಹೇಗೆ ಸಾಧ್ಯ? ಇಷ್ಟು ಎಕ್ಸ್ಪೀರಿಯನ್ಸ್ ಆದಮೇಲೆ ನಾವು ಯೋಚನೆ ಮಾಡೋದೇ ಬೇರೆ ರೀತಿ. ಆಗ ನಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇತ್ತೋ ಅಷ್ಟೇ ನಾವು ಯೋಚನೆ ಮಾಡೋಕ್ಕಾಗೋದು, ಅಷ್ಟೇ ನಾವು ಮಾಡೋಕ್ಕಾಗೋದು. ನಾನು ಹಂಗೆ ತಪ್ಪು ಮಾಡಿಬಿಟ್ಟೆ, ಹಿಂಗೆ ತಪ್ಪು ಮಾಡಿಬಿಟ್ಟೆ, ಇದು ಮಾಡಬಾರ್ದಾಗಿತ್ತು. ಆ್ಯಂಡ್ ವಿ ಆಲ್ವೇಸ್ ಕೀಪ್ ಬ್ಲೇಮಿಂಗ್. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಆ್ಯಂಡ್ ದೆನ್ ವಿ ಆರ್ ನಮ್ಮನ್ನು ನಾವೇ ಪನಿಷ್ ಮಾಡ್ಕೊಳ್ತಾ ಇರ್ತೀವಿ. ಬ್ಲೇಮ್ ಮಾಡೋದ್ರಿಂದ, ಸೆಲ್ಫ್ ಕ್ರಿಟಿಸಿಸಮ್ ಮಾಡೋದ್ರಿಂದ ಎಲ್ಲ ವಿ ಪನಿಷ್. ಎಷ್ಟೋ ಸಲ ಈ ಟ್ರಾಮಾ ಎಕ್ಸ್ಪೀರಿಯನ್ಸಸ್ ಆಗಿರೋರು ದೇ ಬ್ಲೇಮ್ ದೆಮ್ಸೆಲ್ಸ್. ಸೊ ದಟ್ ಈಸ್ ವೇರ್ ಇಟ್ ಈಸ್ ರಿಕ್ವೈರ್ಡ್ ಟು ಗೋ ಬ್ಯಾಕ್ ಆ್ಯಂಡ್ ಸಿ ಲೈಕ್ ಹೌ ಡು ಯು ಥಿಂಕ್ ಆಸ್ ಅ ಚೈಲ್ಡ್. ಇವಾಗ 5 ವರ್ಷದ ಮಗುನೋ 10 ವರ್ಷದ ಮಗುನೋ ಅದಕ್ಕೇನು ಗೊತ್ತಿರುತ್ತೆ, ಯಾವ ರೀತಿ ಥಿಂಕ್ ಮಾಡುತ್ತೆ, ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ದ ವರ್ಲ್ಡ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಇಫ್ ಯು ಹ್ಯಾವ್ ಟು ಗಿವ್ ಅ ಮೆಸೇಜ್ ಟು ದಿಸ್ 13-14-year-old child when it is talking about the child which is 10 ವರ್ಷದ 9 ವರ್ಷದ 8 ವರ್ಷ 6 ವರ್ಷ ಆ ಮಗುಗೆ, ಇಫ್ ಯು ಆರ್ ಗಿವಿಂಗ್ ಅ ಮೆಸೇಜ್ ಆಸ್ ಅ ಥೆರಪಿಸ್ಟ್ ಹೂ ಇಸ್ seen that age group, ಏನಂತ ಹೇಳ್ತೀರಾ ನೀವು ಅವ್ರಿಗೆ? ವಾಟ್ ಇಸ್ ಅ ಮೆಸೇಜ್ ದಟ್ ಯು ವಿಲ್ ಗಿವ್ ದಟ್ 13-year-old who is looking at her younger self or his younger self? See, it depends on the context. ನಾವು ಥೆರಪಿ ಮಾಡುವಾಗ we look at the context and then see like what exactly needs to be addressed. And unlike ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ, ನಮ್ಮ ಥೆರಪಿಲಿ ಏನಾಗುತ್ತೆ ಅಂದರೆ, we become that adult voice
ವಿಚ್ ಸಪೋರ್ಟ್ಸ್ ದ ಚೈಲ್ಡ್. ಯಾಕೆಂದ್ರೆ ಎಷ್ಟೋ ಸಲ ನಮಗೆ ನಾವು ಅಡಲ್ಟ್ ತರ ಥಿಂಕ್ ಮಾಡಕ್ ಸಾಧ್ಯ ಆಗಲ್ಲ, ಬಿಕಾಸ್ ನಾವು ಅದೇ ರೀತಿ ಥಿಂಕ್ ಮಾಡಿ ಮಾಡಿ ಅಭ್ಯಾಸ ಆಗೋಗಿದೆ. ಬ್ಲೇಮಿಂಗ್ ಪ್ಯಾರೆಂಟ್ ತರ ಥಿಂಕ್ ಮಾಡಿ ಅಥವಾ ಡಿಫ್ರೆಂಟ್ ಕೋಪಿಂಗ್ ಮೋಡ್ಸ್ ಅಲ್ಲಿ ಥಿಂಕ್ ಮಾಡಿ ಅಭ್ಯಾಸ ಆಗೋಗಿರೋದ್ರಿಂದ ಹೆಲ್ತಿ ಪಾರ್ಟ್ ಹಂಗೆ ಥಿಂಕ್ ಮಾಡಕ್ ಆಗೋದೇ ಇಲ್ಲ. ಸೊ ದಟ್ ಈಸ್ ವೇರ್ ದ ಥೆರಪಿಸ್ಟ್ ರಿಕ್ವೈರ್ಸ್ ಟು ಗಿವ್ ದಟ್ ಹೆಲ್ತಿ ಅಡಲ್ಟ್ ವಾಯ್ಸ್. ಅವರಿಗೆ ಬೇರೆ ಪರ್ಸ್ಪೆಕ್ಟಿವ್ ಇರೋದೇ ಇಲ್ಲ. ಆವಾಗಲೇ ಹೇಳ್ದಂಗೆ ಆ ಸ್ಟೋರಿ ಕಾನ್ಸ್ಟ್ರಕ್ಟ್ ಮಾಡ್ಬಿಟ್ಟಿದೀವಿ ನಾವು, ರಿಜಿಡ್ ಆಗಿ ಅದನ್ನೇ ಬಿಲೀವ್ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ಥೆರಪಿಸ್ಟ್ ರೋಲ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೊವೈಡ್ ದಟ್ ದ ಹೆಲ್ತಿ ಪಾರ್ಟ್ ಆಫ್ ಇಟ್. ನಿನ್ ತಪ್ಪಿಲ್ಲ, ನೀನ್ ಏನ್ ಅವಾಗ ಥಿಂಕ್ ಮಾಡ್ತಾ ಇದ್ದೆ, ನೀನು ಯು ಆರ್ ಸಚ್ ಅನ್ ಇನ್ನೋಸೆಂಟ್ ಪರ್ಸನ್ ಹೂ ಡಿಡ್ ನಾಟ್ ನೋ ಎನಿ ಆಫ್ ದೀಸ್ ಥಿಂಗ್ಸ್. ಲೈಕ್ ಸೊ ವಿ ಯೂಸ್ ಫೋಟೋಗ್ರಾಫ್ಸ್ ಆಲ್ಸೋ ಸಮ್ಟೈಮ್ಸ್. ಅವ್ರದೇ ಪಿಕ್ಚರ್ಸ್ ಯೂಸ್ ಮಾಡ್ದಂಗೆ ನಾವು ಫೋಟೋಗ್ರಾಫ್ಸ್ ಯೂಸ್ ಮಾಡ್ತೀವಿ ಥೆರಪಿಲಿ. ಸೊ ಟು ಲುಕ್ ಎಟ್ ಹೌ ದಟ್ small girl thinks or small boy thinks, and what he wants at that time, what was he looking forward to, what did he feel like, adnella ನಾವು we do it in the imagery rescripting. Sometimes in the chair work also we do that. We know that parents have done this damage unknowingly or whatever, but is it late for a parent or in general a person ಟು ಆ್ಯಕ್ಚುಲಿ ಹೀಲ್ ದಟ್ ಯಂಗರ್ ಸೆಲ್ಫ್? ಅಂದರೆ ಅದನ್ನು ನಾವು ಓಕೆ ನಾನು ತುಂಬ ವರ್ಷ ಆಗೋದು, ಇವಾಗಿನ ನಾನೇನು ಮಾಡೋಕ್ಕಾಗಲ್ಲ, ಆ ಥರದ್ದಿದೆಯಾ ಅಥವಾ ಆ್ಯಕ್ಚುಲಿ ಹೀಲ್ ಮಾಡ್ಕೋಬೋದಾ? ಮಾಡ್ಬೋದು, ಖಂಡಿತ ಮಾಡ್ಬೋದು. ಬಟ್ ದೇರ್ ಆರ್ ಸಮ್ ಲಿಮಿಟ್ಸ್. ಕೆಲವು ಲಿಮಿಟ್ಸ್ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಎಷ್ಟೊಂದ್ಸಲ ಪೇರೆಂಟ್ಸ್ಗೆ ಅದು ಅರ್ಥ ಆಗದೆ ಹೋಗ್ಬೋದು, ನಾವು ಹೇಳುವಾಗ್ಲೂ ಅರ್ಥ ಆಗದೆ ಹೋಗ್ಬೋದು, ಅವರು ಅದೇ ಸರಿ ಅಂತಾನು ಅನ್ಬಹುದು. ಯಾಕೆಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಅವರ್ ಓನ್ ಎಕ್ಸ್ಪೀರಿಯನ್ಸಸ್ ಏನಿರುತ್ತೆ ಅಥವಾ ಅವ್ರ ನಂಬಿಕೆಗಳೇನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ಕೆಲವು ಪೇರೆಂಟ್ಸು ಮೇ ಬಿ ದೇ ಆರ್ ರಿಸೆಪ್ಟಿವ್, ಎಲ್ಲರೂ ಅಷ್ಟೇ ಓಪನ್ ಇರಲ್ಲ. ಸೊ ವಿ ಎಕ್ಸ್ಪೀರಿಯನ್ಸ್ ದಟ್. ಕೆಲವರಿಗೆ ಯು ಕ್ಯಾನ್ ಟೆಲ್ ದೆಮ್, ಕೆಲವರಿಗೆ ಹೇಳಿದ್ರು ಅರ್ಥ ಆಗಲ್ಲ. ನಮ್ಮ ಪ್ರಯತ್ನ ಮಾಡೇ ಮಾಡ್ತೀವಿ, ಬಟ್ ಎಲ್ಲರೂ ಒಂದೇ ತರ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಬಟ್ ಇಟ್ಸ್ ನೆವರ್ ಲೇಟ್. ದೇ ಕ್ಯಾನ್ ಸ್ಟಿಲ್ ಡೂ ದಟ್. ದೇ ಕ್ಯಾನ್ ಬಿ ಸಪೋರ್ಟಿವ್ ಅಂಡ್ ಇಟ್ ಹೆಲ್ಪ್ಸ್. ಸೆಲ್ಫ್ ಅವೇರ್ನೆಸ್ ಒಂದೇ ಇಸ್ ಇಟ್ ಎನಫ್ ಫಾರ್ ಅ ಪರ್ಸನ್ ಟು ಹೀಲ್? ನಾನು ತಿಳ್ಕೊಂಡಿದ್ದೀನಿ, ಓಕೆ ನಾವು ಐ ನೋ ದಟ್ ಓಕೆ ನಾನು ಯಾವಾಗೋ ಚೈಲ್ಡ್ಹುಡ್ಡಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುವೇಶನಿಂದ ನಾನು ಈ ಥರ ನಾನು ಒಂದು ಹ್ಯಾಡ್ ಅ ಕೋಪಿಂಗ್ ಮೆಕ್ಯಾನಿಸಮ್ ದಟ್ ವಾಸ್ ವಾಟ್ ವಾಸ್ ವರ್ಕಿಂಗ್ ಆಲ್ ದೀಸ್ ಇಯರ್ಸ್. ನೌ ಐ ನೋ ಓಕೆ ನಾನು ಈ ರಿಲೇಷನ್ಶಿಪ್ಸ್ ಪ್ಯಾಟರ್ನ್ ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನೀಗ ಅದನ್ನು ಹೀಲ್ ಮಾಡ್ಕೋಬೇಕು ಅಂತ. ಸೊ ಈ ಸೆಲ್ಫ್ ಅವೇರ್ನೆಸ್ಸೇ ಸಾಕಾ ಟು ಹೀಲ್ ಆರ್ ಬೇಕಾಗತ್ತೆ ಥೆರಪೀಸ್? ಯಾವ ಥರ ವರ್ಕ್ ಆಗುತ್ತೆ ಇದು? ಎಲ್ಲ ವಿಷಯದಲ್ಲೂ ಬರೀ ಸೆಲ್ಫ್ ಅವೇರ್ನೆಸ್ ಸಾಕಾಗಲ್ಲ. ಸೆಲ್ಫ್ ಅವೇರ್ನೆಸ್ ಇಸ್ ದ ಫಸ್ಟ್ ಸ್ಟೆಪ್. ಅದು ಬೇಕೇ ಬೇಕು. ಅದು ಅವೇರ್ನೆಸ್ ಬರದೇ ಇದ್ರೆ ನಾವು ಏನು ಮಾಡ್ಕೊಳ್ಳಲ್ಲ, ನಾವು ಹೆಲ್ಪ್ನು ತಗೊಳ್ಳಲ್ಲ, ಹಂಗಾಗ್ಬಿಡುತ್ತೆ. ಬಹಳಷ್ಟು ವಿಷಯಗಳು ನಾವೇ ಸಾಲ್ವ್ ಮಾಡ್ಕೊಂಡಿರ್ತೀವಿ. ಇಫ್ ವಿ ಥಿಂಕ್ ಬ್ಯಾಕ್ ನಮಗೆ ಗೊತ್ತಾಗುತ್ತೆ ಎಷ್ಟೊಂದು ವಿಷಯಗಳು ನಾವು ಬದಲಾಗಿದ್ದೀವಿ ಅಂತ. ಸೊ ದರ್ ಇಸ್ ಆಲ್ವೇಸ್ ಅ ಸ್ಕೋಪ್. ನಾವು ಯಾವಾಗ್ಲೂ ಬದಲಾಗ್ತಾನೆ ಇರ್ತೀವಿ. ಚೇಂಜ್ ಇಸ್ ಕಾನ್ಸ್ಟೆಂಟ್ ಅಂತ. ಬಟ್ ಅದಕ್ಕೆ ಅವೇರ್ನೆಸ್ ಬಹಳ ಫಸ್ಟ್ ಸ್ಟೆಪ್. ಬಟ್ ಅಷ್ಟೇ ಸಾಕಾಗಲ್ಲ. ನಾನು ಹೇಳ್ದಂಗಾಗ್ಲೇ ನಮಗ್ ನಾವೇ ಹೆಲ್ಪ್ ಮಾಡ್ಕೊಳ್ಳೋಕೆ ನಮ್ಮ ಅಡಲ್ಟ್ ಪಾರ್ಟ್ ಗಟ್ಟಿಯಾಗಿರ್ಬೇಕು. ಅದಿಲ್ಲದೆ ಇರುವಾಗ ಏನಾಗುತ್ತೆ, ಅದನ್ನ ಬೆಳೆಸ್ಬೇಕಾಗತ್ತೆ. ಬೆಳೆಸುವಾಗ ಸಪೋರ್ಟ್ ಬೇಕಾಗತ್ತೆ. ಸ್ಟ್ರಾಂಗ್ ಪಾರ್ಟ್ ಇನ್ ಎವ್ರಿಬಡೀಸ್ ಲೈಫ್ ವೇರ್ ಪೇರೆಂಟ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ. ಬಟ್ ಈಗ ನಾನೊಬ್ಬ ಪೇರೆಂಟ್, ಸೊ ನನಗೆ ಇಫ್ ಯು ಆರ್ ಗಿವಿಂಗ್ ಮೀ ಟಿಪ್ಸ್ ಆನ್ ನೋಡಿ ಆಸ್ ಅ ಪೇರೆಂಟ್ ದೀಸ್ ಆರ್ ದ ಥಿಂಗ್ಸ್ ಯು ಶುಡ್ ನೆವರ್ ಡೂ ಅಂತ, ವಾಟ್ ಆರ್ ಸಮ್ ಆಫ್ ದ ಥಿಂಗ್ಸ್ ದಟ್ ಯು ವುಡ್ ಟೆಲ್? ಒಂದು, ಟ್ರಿವಿಲೈಸಿಂಗ್ ದ ಎಮೋಷನ್ಸ್. ಅದನ್ನ ತುಂಬಾ ತುಚ್ಛವಾಗಿ ಅವ್ರ ಎಮೋಷನ್ಸ್ ಏನಿದೆ ಅದನ್ನ ಅಷ್ಟು ಇಂಪಾರ್ಟೆಂಟ್ ಕೊಡದೆ ನೆಗ್ಲೆಕ್ಟ್ ಮಾಡುವಂಥದ್ದು. ದಟ್ ಶುಡ್ ನಾಟ್ ಬಿ ಡನ್ ಅಟ್ ಆಲ್. ಇಂಪಾರ್ಟೆನ್ಸ್ ಕೊಡಬೇಕು, ಮತ್ತೆ ಅವರಿಗೆ ಟೈಮ್ ಕೊಡಬೇಕು, ಕೇಳಿಸ್ಕೋಬೇಕು. ಅದು ಬಹಳ ಮುಖ್ಯ. ಆ್ಯಂಡ್ ಅವರ ಒಂದು ಎಬಿಲಿಟಿ, ಪೊಟೆನ್ಷಿಯಲ್, ರೇಂಜ್ ಏನಿದೆ ಅದನ್ನ ನೋಡಿಕೊಂಡು ಯು ವಿಲ್ ಹ್ಯಾವ್ ಟು ಅವರಿಗೆ ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಅದ್ರ ಪ್ರಕಾರ ಅವರಿಗೆ ಏನು ನೆಕ್ಸ್ಟ್ ಗೋಲ್ಸ್ ಏನು ಹೇಳ್ತೀರಾ ಅದನ್ನ ಡಿಸೈಡ್ ಮಾಡಬೇಕಾಗತ್ತೆ. ಅದು ಅಂದರೆ ಇಂಡಿಯನ್ ಪ್ಯಾರೆಂಟಿಂಗಲ್ಲಿ ಅದು ಭಾಳ ಇದೆ. ಪರ್ಫಾರ್ಮೆನ್ಸ್ಗೆ ತುಂಬಾ ಇಂಪಾರ್ಟೆನ್ಸ್, ಅಕಾಡೆಮಿಕ್ಸ್ ಪರ್ಫಾರ್ಮೆನ್ಸು ಅದು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು. ಅದರಿಂದ ತುಂಬಾ ಡ್ಯಾಮೇಜ್ ಆಗುತ್ತೆ. ಅದಿಲ್ಲ ಅಂದರೆ ಯು ಆರ್ ನಾಟ್ ವ್ಯಾಲ್ಯೂಡ್ ಅಟ್ ಆಲ್ ಅನ್ನೋ ಥರ ಆಗೋಗಿದೆ. ಓನ್ಲಿ ಯೋರ್ ಪರ್ಫಾರ್ಮೆನ್ಸ್ ವಿಲ್ ಶೋ ವಾಟ್ ಯು ಆರ್ ಅನ್ನೋ ಥರ. ಹೌದು. ಅದರಿಂದಲೇ ಈ ಕಾಂಪಿಟೇಟಿವ್ನೆಸ್ಸು, ಕಂಪ್ಯಾರಿಸನ್ನು ಎಲ್ಲನೂ ಭಾಳ ನೋಡೋದು ನಾವು ಇಂಡಿಯನ್ ಪ್ಯಾರೆಂಟ್ಸಲ್ಲಿ ಮತ್ತು ಮಕ್ಕಳಲ್ಲಿ, ಅಂದರೆ ಅಡಲ್ಟ್ಸಲ್ಲೂ ನೋಡ್ತೀವಿ. ಬಿಕಾಸ್ ಅದನ್ನ ನಾವು ಕಲ್ತ್ಕೊಂಡ್ ಬಂದಿರ್ತೀವಿ. ಆ ಕಾಂಪಿಟೇಟಿವ್ನೆಸ್ ಇದೆಯಲ್ಲ ಅದು ಬಹಳ ಡ್ಯಾಮೇಜಿಂಗ್. ಸೊ ನೀವು ಥೆರಪೀಸ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಯು ಸ್ಪೋಕ್ ಅಬೌಟ್ ಫ್ಯೂ ಮೆಥಡ್ಸ್ ಆಫ್ ಡೂಯಿಂಗ್ ಇಟ್. ಯು ಸೆಡ್ ಒನ್ ಇಸ್ ಇಮೇಜ್ ವೆರ್ ಯು ಗಿವ್. ಸೊ ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ ಲೈಕ್ ದ ಸೇಮ್ ಥಿಂಗ್ ದಟ್ ನಾಟ್ ಸೇಮ್ ಮೇ ಬಿ ಯು ಕ್ಯಾನ್ ಟೆಲ್ ಮಿ ದ ಡಿಫರೆನ್ಸ್. ದ ಇನ್ಸ್ಟಾಗ್ರಾಮಲ್ಲಿ ಇವಾಗ ಹೋಗ್ತಿರೋ ಆ ಟ್ರೆಂಡ್ ವೇರ್ ಅಗೇನ್ ಅಲ್ಲೂ ಪಿಕ್ಚರೇ ನಡೀತಾ ಇರೋದು. ಲೈಕ್ ದೇರ್ ಆರ್ ಟೂ ಪಿಕ್ಚರ್ಸ್ ವಿಚ್ ಯು ಆರ್ ಸೀಯಿಂಗ್ ಇನ್ ಫ್ರಂಟ್ ಆಫ್ ಯೋರ್ ಫೇಸ್. ಅದು ಒಂದು. ಆ್ಯಂಡ್ ಯು ಆಲ್ಸೋ ಸೆಡ್ ಚೇರ್ ಥೆರಪಿ. ಸೊ ಇಫ್ ಯು ಕ್ಯಾನ್ ಜಸ್ಟ್ ಎಲಾಬ್ರೇಟ್ ಇನ್ ಯಾವ ಥರದ್ದು. ಐ ರೆಡ್ ಅಬೌಟ್ ಲೆಟರ್ ಟು ದ ರೈಟಿಂಗ್ ಅ ಲೆಟರ್ ಅಂತಲೂ ಒಂದು ಐ
saw that as well. So what are the kind of in detail, if you can explain these methods of these therapies? ನೀವು ಹೇಳಿದ್ದೆಲ್ಲನೂ ಸ್ಕೀಮಾಥೆರಪಿಲೇ ಬರೋದ್ರಿಂದ ಆ್ಯಂಡ್ ಇಟ್ ಇಸ್ ಯೂಸ್ಡ್ ಇನ್ ಅದರ್ ಥೆರಪೀಸ್ ಆಲ್ಸೋ. ಈಗ ಎಮೋಷನ್ ಫೋಕಸ್ ಥೆರಪೀಸಲ್ಲಿ ಕೂಡ ಯೂಸ್ ಮಾಡ್ತಾರೆ, ಚೇರ್ ವಾಕನ್ನು ಯೂಸ್ ಮಾಡ್ತಾರೆ. And acceptance and commitment therapy to some extent it is used conceptual as self ಅಷ್ಟು ಅದೆಲ್ಲನೂ acceptance ಅದೆಲ್ಲ ಯೂಸ್ ಮಾಡ್ತಾರೆ. ಬಟ್ ಕಮಿಂಗ್ ಟು ದಿಸ್ schema therapy and some of these methods and letter writing is used in grief therapy also, ಅದರಲ್ಲೂ ಯೂಸ್ ಮಾಡ್ತೀವಿ ಹಾಗೆ. ಸೊ ಈ ಚೇರ್ ವರ್ಕಲ್ಲಿ ಏನು ಮಾಡ್ತೀವಿ ಅಂತಂದರೆ ವಿ ಪುಟ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅವರ್ ಸೆಲ್ಸ್ ಇನ್ ಡಿಫ್ರೆಂಟ್ ಚೇರ್ಸ್ ಅಂತ. ಅದು ಪ್ಯಾರೆಂಟ್ ಆಗಿರ್ಬೋದು, ಪ್ಯಾರೆಂಟ್ ಪಾರ್ಟ್ ಹೇಳಿದ್ನಲ್ಲ ಅದಾಗಿರ್ಬೋದು, ಅಥವಾ ದೇರ್ ಓನ್ ಕೋಪಿಂಗ್ ಮೋಡ್ಸ್ ಏನು ಹೇಳ್ತೀವಿ ಅದನ್ನಾಗಿರ್ಬೋದು. So we put it on the other chair and then there are two chairs. If you can explain the scenario. ಒಂದು vulnerable child ಕೂತ್ಕೊಂಡ್ರೆ, ಲೋನ್ಲಿ ಚೈಲ್ಡು ಅಥವಾ ರಿಜೆಕ್ಟೆಡ್ ಅಬ್ಯಾಂಡೆಂಡ್ ಚೈಲ್ಡು ಆ ಥರದ್ದೊಂದು ಚೈಲ್ಡ್ ಇದ್ದರೆ, ನೆಕ್ಸ್ಟ್ ಚೇರ್ ವಿಲ್ ಬಿ ದ ಕೋಪಿಂಗ್ ಮೋಡ್. ಡಿಟ್ಯಾಚ್ ಪ್ರೊಟೆಕ್ಟರ್ ಆಗಿರ್ಬೋದು ಅಥವಾ ಓವರ್ ಕಾಂಪೆನ್ಸೇಟಿಂಗ್ ಕೈಂಡ್ ಆಫ್ ಮೋಡ್ಸ್, ಆ್ಯಂಗ್ರಿ ಪ್ರೊಟೆಕ್ಟರ್ ಆಗಿರ್ಬೋದು, ಬುಲ್ಲಿ ಅಟ್ಯಾಕ್ ಆಗಿರ್ಬೋದು, ಆ ರೀತಿ ಮೋಡ್ಸ್ ಆಗಿರಬಹುದು. ಅಥವಾ ಪ್ಯಾರೆಂಟ್ ಮೋಡ್ ಆಗಿರ್ಬೋದು, ಡಿಮ್ಯಾಂಡಿಂಗ್ ಪ್ಯಾರೆಂಟ್ ಏನು ಹೇಳುತ್ತೆ, ಈ ವಲ್ನರಬಲ್ ಚೈಲ್ಡ್ ಹೇಗೆ ಫೀಲ್ ಮಾಡುತ್ತೆ. ಆ್ಯಂಡ್ ದೆನ್ ವಿ ಕ್ಯಾನ್ ಹ್ಯಾವ್ ಅನದರ್ ಚೇರ್ ವೇರ್ ದ ಹೆಲ್ತಿ ಅಡಲ್ಟ್, ಮೇ ಬಿ ಇನಿಷಿಯಲಿ ದ ಥೆರಪಿಸ್ಟ್ ಅಲ್ಲಿ ಕೂತ್ಕೊಂಡು ದ ಥೆರಪಿಸ್ಟ್ ವಿಲ್ ಸಪೋರ್ಟ್ ದ ವೀಕ್ ಆರ್ ವಲ್ನರಬಲ್ ಚೈಲ್ಡ್. ಅದಾಗ್ತಾ ಇರುತ್ತೆ. ಆ್ಯಂಡ್ ದೇ ವಿಲ್ deal with the parent ಅಥವಾ protect coping mode. So there are like multiple chairs kept and you the person who has come for therapy will sit on one of the chairs, right? One of the chairs and they can keep shifting. ಈಗ ಇನ್ನೊಂದು ಚೇರಿಗೆ ಹೋಗಿ ಕೂತ್ಕೊಂಡು ಅವರು ಎಷ್ಟು ಹಿಂದೆ ಕರ್ಕೊಂಡು ಹೋಗ್ತೀರಾ ನೀವು ಅವ್ರನ್ನ? ಅಲ್ಲ, ಇದರಲ್ಲಿ ನಾವು ಚೇರ್ ವರ್ಕ್ ಮಾಡುವಾಗ ಸಾಮಾನ್ಯವಾಗಿ ಮೋಡ್ ರಿಲೇಟೆಡ್ ಮಾಡ್ತೀವಿ. ನಾನು ಹೇಳಿದ್ನಲ್ಲ ಈಗ, ಅದು ಪ್ಯಾರೆಂಟ್ ಮೋಡು, ವಲ್ನರಬಲ್ ಚೈಲ್ಡ್ ಮೋಡು ಅಥವಾ ಕೋಪಿಂಗ್ ಮೋಡ್ಸು, ಅದನ್ನ they keep shifting from one. ಸೊ ಅದು ಸಿಚುವೇಶನ್ ಇರುತ್ತಾ, ಆ ಥರ ಸಿಚುವೇಶನ್ ಕೊಟ್ಟು ಮಾಡ್ತೀರಾ? ಅಥವಾ ಮೋಡ್ ಅಂತ ಹೇಳಿದಾಗ ಲೈಕ್ ಎನಿ ಪರ್ಟಿಕ್ಯುಲರ್ ಸಿಚುವೇಶನ್ನಲ್ಲಿ ನೀನು ಹೇಗೆ ರಿಯಾಕ್ಟ್ ಮಾಡಿದ್ಯಾ ಅಂತ ಕೇಳೋದ, ಅಥವಾ ವಿಲ್ ಇಟ್ ಬಿ ಲೈಕ್ ಓಕೆ ನೌ ಯು ಹ್ಯಾವ್ ಅ ಆಂಗ್ರಿ ಪೇರೆಂಟ್ ಇನ್ ಫ್ರಂಟ್ ಆಫ್ ಯು, ಲೈಕ್ ವಾಟ್ ಏನು ಮಾಡ್ತೀವಿ, ವಿ ಐಡೆಂಟಿಫೈ ದ ಮೋಡ್ಸ್ ಟು ಬಿಗಿನ್ ವಿತ್. ಓಕೆ, ಅಂದರೆ ಐಡೆಂಟಿಫೈ ಮಾಡಿ ಒಂದು ಕೇಸ್ ಫಾರ್ಮುಲೇಷನ್ ಅಂತ ಮಾಡಿರ್ತೀವಿ. ಅದರಲ್ಲಿ ಮೋಡ್ಸ್ ಯಾವ್ಯಾವ ಮೋಡ್ಸ್ ವಿ ಹ್ಯಾವ್ ಐಡೆಂಟಿಫೈಡ್, ಸಮ್ ಅಸೆಸ್ಮೆಂಟ್ ಮೆಥಡ್ಸು ಯೂಸ್ ಮಾಡ್ತೀವಿ. ಐಡೆಂಟಿಫೈ ಮಾಡಿದ್ಮೇಲೆ ದ ಡಿಸ್ಕ್ರಿಪ್ಷನ್ ಆಫ್ ದ ಮೋಡ್, ವೆನ್ ದಿಸ್ ಪರ್ಟಿಕ್ಯುಲರ್ ಮೋಡ್ ಕಮ್ಸ್ ಇನ್. ಈ ಮೋಡ್ ಅಂತ ಹೇಳಿದ್ರೆ ಇಟ್ಸ್ ಅ ಮೊಮೆಂಟ್ ಟು ಮೊಮೆಂಟ್ ಚೇಂಜಿಂಗ್ ಸ್ಟೇಟ್ ಆಫ್ ಮೈಂಡ್ ವೇರ್ ಇನ್ ದ ಥಿಂಕಿಂಗ್, ಫೀಲಿಂಗ್, ಬಿಹೇವಿಂಗ್, ಕೋಪಿಂಗ್, ಆಲ್ ದೀಸ್ ಥಿಂಗ್ಸ್ ಆಪರೇಟ್ ಟುಗೆದರ್ ಅಂತ. we think in a particular way, we feel in a particular way, we behave in a particular way. ನಾನು ಆ ಪರ್ಟಿಕ್ಯುಲರ್ ಹೆಲ್ಪ್ಲೆಸ್ ಚೈಲ್ಡ್ ಮೋಡ್ ಇರುವಾಗ ನಾನು ಐ ಥಿಂಕ್ ಇನ್ ಅ ಪರ್ಟಿಕ್ಯುಲರ್ ವೇ, ಐ ಬಿಹೇವ್ ಇನ್ ಅ ಪರ್ಟಿಕ್ಯುಲರ್ ವೇ, ಐ ಫೀಲ್ ಇನ್ ಅ ಪರ್ಟಿಕ್ಯುಲರ್ ವೇ. ಸೊ ಫಸ್ಟ್ ಆ ಮೋಡ್ ಐಡೆಂಟಿಫೈ ಮಾಡ್ತೀವಿ. ದೆನ್ ದ ಡಿಸ್ಕ್ರಿಪ್ಷನ್ ಇಸ್ ದೇರ್, ದೆನ್ ದೇ ನೋ ಲೈಕ್ ವೆನ್ ದೇ ಗೆಟ್ ಇನ್ ಟು ದಟ್ ಮೋಡ್, ಐ ಮೇ ಶಿಫ್ಟ್ ಫ್ರಮ್ ಬೀಯಿಂಗ್ ಅ ಹೆಲ್ಪ್ಲೆಸ್ ಚೈಲ್ಡ್ ಟು ಆಂಗ್ರಿ ಪ್ರೊಟೆಕ್ಟರ್. ಸೊ ಆ ಥರ ಆಗ್ಬಹುದು. ನಾನು ಇದರಿಂದ ಇನ್ನೊಂದು ಕೋಪಿಂಗ್ ಮೋಡಿಗೆ ಚೇಂಜ್ ಆಗ್ಬೋದು, ಅಥವಾ ಈ ಥರ ಇದ್ದು ಪ್ಯುನಿಟಿವ್ ಪ್ಯಾರೆಂಟ್ ಥರ ಚೇಂಜ್ ಆಗಬಹುದು. ಐ ಮೇ ಸೇ ಸರ್ಟನ್ ಥಿಂಗ್ಸ್, ನಿನ್ನಿಂದಲೇ ಎಲ್ಲ ಆಗಿದ್ದು ಆ ಥರ. ಸೊ ಇಟ್ ಕೀಪ್ಸ್ ಒಂದರಿಂದ ಒಂದಕ್ಕೆ ಶಿಫ್ಟ್ ಆಗ್ತಾ ಇರುತ್ತೆ, ಅದನ್ನೇ ಮೋಡ್ ಅಂತ ಅನ್ನೋದು. ಸೊ ಚೇರ್ ವರ್ಕಲ್ಲಿ ಯು ವರ್ಕ್ ಮೋರ್ ಆನ್ ದ ಮೋಡ್ಸ್ ಆಫ್ ಇಟ್. ಈ ಇಮೇಜರಿಯಲ್ಲಿ ವಾಟ್ ಡು ವಿ ಡು? ಇಮೇಜರಿ ರೀಸ್ಕ್ರಿಪ್ಟಲ್ಲಿ ವಿ ಗೋ ಬ್ಯಾಕ್ ಟು ದ ಸಿಚುವೇಶನ್ಸ್ ವೇರ್ ದೀಸ್ ಸ್ಕೀಮಾಸ್ ಆರ್ ಡೆವಲಪ್ಡ್ ಅಂಡ್ ದೆನ್ ಅರ್ಲಿ ಎಕ್ಸ್ಪೀರಿಯನ್ಸಸ್ ವೇರ್ they felt in the same way. Early experiences ಅಂದಾಗ ಎಷ್ಟು ಹಿಂದೆ ಹೋಗ್ತೀವಿ ನಾವು? ಈಗ ನಾವು ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಅಬ್ಯಾಂಡನ್ಮೆಂಟ್, ಈಗ ಯಾವುದೋ ಒಂದು ರೀಸೆಂಟ್ ಸಿಚುವೇಶನ್ ಆಯಿತು, ನಿನ್ನೆ ಏನೋ ಒಂದು ಸಿಚುವೇಶನ್ ಆಯಿತು, ಐ ಫೆಲ್ಟ್ ರಿಜೆಕ್ಟೆಡ್. ಫ್ರಮ್ ದೇರ್ ವಿ ಟೇಕ್ ಬ್ಯಾಕ್ ಇನ್ ಟು ದ ಚೈಲ್ಡ್ಹುಡ್ ಅಂತ. ಅದೇ ಚೈಲ್ಡ್ಹುಡ್ ಅಂದಾಗ ಚೈಲ್ಡ್ಹುಡ್ ಹ್ಯಾಸ್ ಲೈಕ್ ಮಲ್ಟಿಪಲ್ ಇಯರ್ಸ್, ರೈಟ್? ಸೊ ನಾವು ಯಾವ ವರ್ಷಕ್ಕೆ earliest memory, because earliest and whatever they remember it will be important generally. ಇಲ್ಲದೆ ಇರೋದು ಮರ್ತೋಗ್ಬಿಟ್ಟಿರ್ತೀವಿ. ಈಗ ನಿನ್ನೆ ಆ ಥರ ಅಬ್ಯಾಂಡನ್ಮೆಂಟ್ ಅಂತ ಅನ್ನಿಸ್ದಾಗ ಹೌ ಡಿಡ್ ಯು ಫೀಲ್, ಆ ಫೀಲಿಂಗ್ನ ಹೋಲ್ಡ್ ಮಾಡಿಕೊಂಡು ಯು ಹೋಲ್ಡ್ ಆನ್ ಟು ದ, ಅಂದರೆ ಕಣ್ಣು ಮುಚ್ಕೊಂಡು ಬಾಡಿಲಿ ಎಲ್ಲಿ ಫೀಲ್ ಆಗ್ತಾ ಇದೆ, ಏನು ಫೀಲ್ ಆಗ್ತಾ ಇದೆ, ಅದನ್ನೇ ಯು ಟೇಕ್ ಇಟ್ ಬ್ಯಾಕ್ ಟು ದ ಅರ್ಲಿಯೆಸ್ಟ್ ಮೆಮರಿ. ಅರ್ಲಿಯೆಸ್ಟ್ ಮೆಮರಿಗೆ ತೊಗೊಂಡೋಗಿ ಅಲ್ಲಿ ವಿ ಗೋ ಇನ್ ಟು ದ ಡೀಟೇಲ್ಡ್ ಇಮೇಜರಿ ಇನ್ ದ ಸೆನ್ಸ್, ಏನಾಗ್ತಾ ಇದೆ ಅಲ್ಲಿ, ಯಾರಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ನೀ ಏನು ಮಾಡ್ತಾ ಇದೆಯಾ, ಎಲ್ಲಿದೆಯಾ, ಎಷ್ಟು ವಯಸ್ಸು, ಯಾವ ಥರ ಫೀಲ್ ಆಗ್ತಾ ಇದೆ, ವಾಟ್ ಆರ್ ಯು ಥಿಂಕಿಂಗ್, ವಾಟ್ ಯು ನೀಡ್, ನಿನ್ಗೆ ಏನು ಬೇಕು ಆಗ, ಐ ವಾಂಟ್ ಮೈ ಮದರ್ ಟು ಟೆಲ್ ಮಿ ದೀಸ್ ಥಿಂಗ್ಸ್ ಆರ್ ಕಮ್ ಅಂಡ್ ಕನ್ಸೋಲ್ ಮೀ, ಸಮಥಿಂಗ್ ಲೈಕ್ ದಟ್. ಸೊ ಅವರಿಗೆ ತಿಳ್ಕೊಂಡಿದ್ದಾರೆ, ಲೈಕ್ ದೇ ಹ್ಯಾವ್ ಡನ್ ದಿಸ್ ಆ್ಯಂಡ್ ಅವರು ಹೋಗಿ ದೇ ಹ್ಯಾವ್ ಫೌಂಡ್ ಔಟ್ ದಟ್ ಇದು ನನಗೆ ಚೈಲ್ಡ್ಹುಡ್ಡಲ್ಲಿ ಈ ಥರದೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಆ್ಯಂಡ್ ಮಲ್ಟಿಪಲ್ ಟೈಮ್ಸ್ ಆಗಿತ್ತು ಆ್ಯಂಡ್ ದಟ್ಸ್ ವೈ ದಿಸ್ ಇಸ್
ಹ್ಯಾಪನಿಂಗ್ ಅಂತ. ಸೊ ಅದನ್ನು ನಾವು ಅವೇರ್ನೆಸ್ ಆಗಿದೆ, ಬರೀ ತಿಳ್ಕೊಳ್ಳೋದು. ಈ ಥೆರಪಿಲಿ ಏನಾಗುತ್ತೆ, ದ ಥೆರಪಿಸ್ಟ್ ವಿಲ್ ಎಂಟರ್ ದ ಸಿಚುವೇಶನ್ ಆ್ಯಂಡ್ ಪ್ರೊವೈಡ್ ವಾಟ್ ಎವರ್ ಇಸ್ ರಿಕ್ವೈರ್ಡ್. ಅವ್ರಿಗೆ ಸಿಗ್ತಾ ಇಲ್ಲ ಅದನ್ನ ದೇ ಪ್ರೊವೈಡ್ ದಟ್. ಇಫ್ ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ಅಬ್ಯೂಸ್ ಆಗ್ತಾ ಇದ್ರೆ ಅದನ್ನ ದೇ ಪ್ರಿವೆಂಟ್ ಇಟ್. ಇಫ್ ದ ಪನಿಷ್ಮೆಂಟ್ ಈಸ್ ಹ್ಯಾಪನಿಂಗ್ ದೇ ಪ್ರಿವೆಂಟ್ ಇಟ್. ಆರ್ ಇಫ್ ದೇ ನೀಡ್ ಸಮಥಿಂಗ್, ದೇ ವಾಂಟ್ ದ ಪ್ಯಾರೆಂಟ್ ಟು ಅಂಡರ್ಸ್ಟ್ಯಾಂಡ್ ದೆಮ್, ದೇ ಡೂ ದಟ್ ಫಾರ್ ದೆಮ್. ವಿಲ್ ಇಟ್ ಹ್ಯಾಪನ್ ಇನ್ ಲೈಕ್ ಒನ್ ಸಿಟ್ಟಿಂಗ್ ಅಥವಾ ಇದು ಮಲ್ಟಿಪಲ್ ಸಿಟ್ಟಿಂಗ್ಸ್? ಜನರಲಿ ಇಟ್ ಇಸ್ ಅ ವೆರಿ ಲಾಂಗ್ ಥೆರಪಿ, ಒಂದು 40-45 ಅದಕ್ಕೂ ಬಿಯಾಂಡ್ ದಟ್, ಸಮಟೈಮ್ಸ್ ಮೋರ್ ದೆನ್ ದೋಸ್ ಮೆನಿ. ಸೊ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಅಂಡ್ ಡಿಪೆಂಡಿಂಗ್ ಆನ್ ದ, ಹೌದು, ಎಷ್ಟು ಕ್ರಾನಿಕ್ ಆಗಿದೆ ಪ್ರಾಬ್ಲಮ್ಮು ಅನ್ನೋದ್ರ ಮೇಲೆ ದೆನ್ ವಿ ಡೂ ದಟ್. ಆ್ಯಂಡ್ ಯು ಆಸ್ಡ್ ಅಬೌಟ್ ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ಸಮಟೈಮ್ಸ್ ಅದೇ ಪ್ಯಾರೆಂಟ್ಸಿಗೆ ಬರಿಬಹುದು ಅಥವಾ ಅವರು ಆ ಸಿಚುವೇಶನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಏನು ಮಾಡಿದ್ರೆ ಅವರಿಗೆ ಖುಷಿ ಆಗ್ತಾ ಇತ್ತು, ವಾಟ್ ದೇ ವಾಂಟ್ ದ ಪ್ಯಾರೆಂಟ್ ಟು ಬಿ ಡೂಯಿಂಗ್ ದೇರ್, ಇವಾಗ ಏನು ಮಾಡಬೇಕು ಅಂತ ಅವ್ರು ಇಷ್ಟಪಡ್ತಾರೆ. ಸೊ ಅದನ್ನೆಲ್ಲ ಬರೀತಾರೆ, ಬಟ್ ಇಟ್ಸ್ ನಾಟ್ ದಟ್ ಇಟ್ಸ್ ಶೇರ್ಡ್ ವಿತ್ ದೆಮ್. ಸೊ ಇದು ಯಾವ ಥರ ಹೆಲ್ಪ್ ಆಗುತ್ತೆ ಅವ್ರಿಗೆ ಅಂದರೆ ವೆನ್ ದೇ ರೈಟ್ ವಾಟ್ ಹ್ಯಾಪನ್ಸ್ ಇನ್ಸೈಡ್ ದಟ್, ಇದು ಥೆರಪಿ ಅಂತ ಯೂಸ್ ಆಗುತ್ತೆ? ಒಂದು, ಅವ್ರ ನೀಡ್ಸ್ ಏನಿತ್ತು ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ದಟ್ ಪ್ಯಾರೆಂಟ್ಸ್ ಮೇ ನಾಟ್ ಬಿ ಏಬಲ್ ಟು ಡೂ ಇಟ್. ಆವಾಗ ಫುಲ್ಫಿಲ್ ಮಾಡೋಕ್ಕಾಗದೇ ಇರಬಹುದು, ಬಟ್ ದಟ್ ದೇ ವರ್ ಏಬಲ್ ಟು ಸೇ ದೋಸ್ ಥಿಂಗ್ಸ್. ಇಷ್ಟೊಂದು ಸಲ ಹೇಳೋಕ್ಕಾಗಿರಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಅಟ್ಲೀಸ್ಟ್ ನಾನು ಹೇಳಿದ್ದೀನಿ ಅನ್ನೋದೊಂದಿರುತ್ತಲ್ಲ. ಸೊ ಇವಾಗ ನಾನು ಐ ಆಮ್ ರೈಟಿಂಗ್ ಅ ಲೆಟರ್ ಟು ಮೈ ಪೇರೆಂಟ್ ಕಂಪ್ಲೇನಿಂಗ್ ದಟ್ ನೀನು ಹಿಂಗೆ ಮಾಡಿದೆ ಆ್ಯಂಡ್ ದಿಸ್ ಇಸ್ ವೈ ಐ ಆಮ್ ಗೋಯಿಂಗ್ ಥ್ರೂ ದಿಸ್ ಅಂತ ನಾನು ಬರೀತಿರ್ಬೇಕಾದ್ರೆ ಪೇರೆಂಟಿಂದ ರೆಸ್ಪಾನ್ಸ್ ಹೇಗೆ ಬರುತ್ತೆ ನನಗೆ? ಬಿಕಾಸ್ ನಾನು ಐ ಆಮ್ ನಾಟ್ ಗಿವಿಂಗ್ ಇಟ್ ಟು ಮೈ ಪೇರೆಂಟ್, ರೈಟ್? ಬಟ್ ನನಗೆ ಐ ಆಮ್ ಜಸ್ಟ್ ಪುಟ್ಟಿಂಗ್ ಔಟ್ ವಾಟ್ ಇಸ್ ದೇರ್ ಇನ್ ಮೀ. ಸೊ ಹೌ ವಿಲ್ ಐ ಹೀಲ್ ಫ್ರಮ್ ದಿಸ್? ದೀಸ್ ಆರ್ ದ ಥಿಂಗ್ಸ್ ದಟ್ ಯು ವರ್ ಸಪೋಸ್ ಟು ಡೂ ಬಟ್ ಯು ಕುಡ್ ನಾಟ್ ಡೂ. ನಿಮಗೆ ಮಾಡೋಕ್ಕಾಗಲಿಲ್ಲ, ಬಟ್ ನೋ, ಐ ವುಡ್ ಹ್ಯಾವ್ ಫೆಲ್ಟ್ ಬೆಟರ್, ಲೈಕ್ ನೀವು ಹಿಂಗೆ ಮಾಡಿದರೆ ಸರಿಗಿರ್ತಿತ್ತು. ಈಗಲೂ ಈ ಥರ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ, ಬಟ್ ಸರ್ಟನ್ ಥಿಂಗ್ಸ್ ಕ್ಯಾನ್ ಬಿ ಡನ್, ಸರ್ಟನ್ ಥಿಂಗ್ಸ್ ಕ್ಯಾನಾಟ್ ಬಿ ಡನ್. ಮಾಡುವಂಥವನ್ನ ನಾವು ಆ್ಯಕ್ಚುಲಿ ಮಾಡ್ತೀವಿ. ಅವ್ರನ್ನ ಕಮ್ಯುನಿಕೇಟ್ ಮಾಡೋದು ಅದನ್ನು ದೇ ಕ್ಯಾನ್ ಸ್ಟಿಲ್ ಡೂ ಇಟ್, ಬಟ್ ವಾಟ್ ವರ್ಕ್ ಮಾಡೋದು ಮಾತ್ರ ಮಾಡಬೇಕು, ಎಲ್ಲನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಮತ್ತೆ ಅವರಿಗೆ ಬೇಜಾರಾಗೋದು, ಡಿಸಪಾಯಿಂಟ್ ಆಗೋದು ವಿ ಡೋಂಟ್ ವಾಂಟ್. ದಟ್ ಈಸ್ ವೇರ್ ದ ಥೆರಪಿಸ್ಟ್ ಪ್ಲೇಸ್ ಅ ರೋಲ್. ಲಿಮಿಟೆಡ್ ರಿಪ್ಯಾರೆಂಟಿಂಗ್ ಅಂತ ಕರಿತೀವಿ ಥೆರಪಿಲಿ. ಸೊ ವಿ ಪ್ರೊವೈಡ್ ವಾಟ್ ಎವರ್ ದೇ ಕುಡ್ ನಾಟ್ ಗೆಟ್ ಇಟ್ ಇನ್ ಅದರ್ ರಿಲೇಷನ್ಶಿಪ್ಸ್. ಬಟ್ ಕ್ರಮೇಣ ಅದು ಕಡಿಮೆ ಆಗುತ್ತೆ. In the initial part we provide, and once their own adult is able to give that to them, ನಾವು ವಿಡ್ರಾ ಮಾಡ್ಕೋತೀವಿ. ಐ ಥಿಂಕ್ ಬರಿತಾ ರೀಸನಿಂಗ್ ಆಲ್ಸೋ ವಿಲ್ ಬಿಕಮ್ ಅ ಲಿಟಲ್ ಬೆಟರ್ ಆಫ್ ಯಾಕೆ ಆಗಿಲ್ದಿರ ಇರ್ಬೋದು ಅನ್ನೋದು ಕೂಡ ಮೇ ಬಿ ದೇಲ್ ಕಮ್. ಚೇರ್ ವರ್ಕಲ್ಲಿ ಅದನ್ನು ಮಾಡ್ತೀವಿ. ಹಿಸ್ಟಾರಿಕಲ್ ರೋಲ್ ಪ್ಲೇ ಅಂದಾಗ ನಾವು ಬೇರೆಯವ್ರದ್ದು, ಅಂದರೆ ಇವರ ಪ್ಯಾರೆಂಟ್ ಆ ಸಿಚುವೇಶನಲ್ಲಿ ಅವ್ರು ಹೆಂಗೆ ಥಿಂಕ್ ಮಾಡ್ತಾ ಇದ್ರು, ಮಗು ಯಾವ ರೀತಿ ಅರ್ಥ ಮಾಡ್ಕೊಳ್ತಿತ್ತು, ರೋಲ್ ಪ್ಲೇಸ್ ಮಾಡ್ತೀವಿ. ಸೊ ಆವಾಗ ದೇ ಗೆಟ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಓ, ಪ್ಯಾರೆಂಟ್ ವಾಸ್ ವರಿಡ್ ಅಬೌಟ್ ಸಮಥಿಂಗ್ ಎಲ್ಸ್, ದಟ್ ಈಸ್ ವೈ ದೇ ಕುಡ್ ನಾಟ್ ಡೂ ದಿಸ್, ಆರ್ ದೇ ಅಂಡರ್ಸ್ಟುಡ್ ಲೈಕ್ ದಿಸ್. ಆ ಪರ್ಸ್ಪೆಕ್ಟಿವ್ ಬರುತ್ತೆ. ರೋಲ್ ಪ್ಲೇಸ್ ಇದೆ, ಅದು is another important component. Going back to the Instagram meeting your younger self trend that is going on, ಈಗ ಒಂದು ಸಣ್ಣ ಟ್ರೆಂಡ್, ಇಟ್ ಹ್ಯಾಸ್ ಗಿವನ್ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್ ಟು ಇಟ್ ಆ್ಯಂಡ್ ಮಲ್ಟಿಪಲ್ ಬೇಸ್ ಟು ಲುಕ್ ಅಟ್ ದ ಯಂಗರ್ ಸೆಲ್ಫ್. ನಾನೇ ನೋಡಿರೋ ಹಂಗೆ ಕೆಲವರು ಗ್ರೀಫ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಕೆಲವರು ಹ್ಯೂಮರಸ್ ಆಗಿ ಬರ್ದಿದ್ದಾರೆ, ಇನ್ನು ಕೆಲವರು ದೇ ಹ್ಯಾವ್ ಸೆಡ್ ಏ ಕಮ್ ಆನ್ ಯು ಡನ್ ಅ ಗ್ರೇಟ್ ಜಾಬ್ ಅಂತ ಅವ್ರನ್ನವರು ಬೆಂತಟ್ಕೊಂಡಿದ್ದಾರೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ದಟ್ ಈಸ್ ಗೋಯಿಂಗ್ ಆನ್ ದೇರ್. ಕ್ಯಾನ್ ದೇ ಆ್ಯಕ್ಚುಲಿ ಡೂ ಸಮಥಿಂಗ್ ಆನ್ ದೇರ್ ಓನ್? ಈಗ ಇದು ನಮ್ಮ ಪ್ರೋಗ್ರಾಮ್ ನೋಡ್ತಿರೋರು, ನನ್ನ ಯಂಗರ್ ಸೆಲ್ಫ್ನ ಐ ವಾಂಟ್ ಟು ಹೀಲ್ ಮೈ ಯಂಗರ್ ಸೆಲ್ಫ್, ಆರ್ ಐ ವಾಂಟ್ ಟು ರಿಯಲೈಸ್ ದಟ್ ನನ್ನ ಕೆಲವು ಪ್ಯಾಟರ್ನ್ಸ್ ನಾನು ಸ್ಟ್ರಕ್ ಆಗಿರೋದು ಬಿಕಾಸ್ ಆಫ್ ಮೈ ಯಂಗರ್ ಸೆಲ್ಫ್ ಅಂತ. ಅವರೇ ವಿತೌಟ್ ಐ ನೋ ಗೋಯಿಂಗ್ ಟು ದ ಥೆರಪಿಸ್ಟ್ ಇಸ್ ದ ಬೆಸ್ಟ್ ಥಿಂಗ್ ಆ್ಯಂಡ್ ಇಸ್ ವೆರಿ ಇಂಪಾರ್ಟೆಂಟ್ ಇಫ್ ದೇರ್ ಆರ್ ಥಿಂಗ್ಸ್. ಸೊ ಬಟ್ ನಾನೇ ಮನೆಯಲ್ಲೇ ಇದನ್ನು ಟ್ರೈ ಮಾಡಬಹುದು ಅನ್ನೋದೇನಾದರೂ ಇದೆಯಾ? ಆ ಥರದ್ದು ಯಾವುದಾದ್ರೂ ಥೆರಪಿ ಇದೆಯಾ? ಆ್ಯಕ್ಚುಲಿ ಅದನ್ನು ಹಿಂಗೆ ಮಾಡಿ ಅಂತ ಹೇಳೋದು ಕಷ್ಟ ಆಗುತ್ತೆ. ಬಿಕಾಸ್ ಎಲ್ಲರಿಗೂ ಒಂದೇ ಇದು ಅಪ್ಲೈ ಆಗದೆ ಹೋಗ್ಬಹುದು ಅಲ್ವಾ? ಸೊ ವಾಟ್ ಎವರ್ ಇಟ್ ಸೂಟ್ಸ್ ದೆಮ್ and if they are able to support themselves, as long as it is helping them, still they can do it. ಅಂದ್ರೆ ಈ ಮೂರು ರೈಟಿಂಗ್ ಅಲ್ಲಿ ಯಾವುದಾದ್ರೂ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಸುತ್ತೆ, ಇಟ್ ಇಸ್ ನಾಟ್ ಕಾಸಿಂಗ್ ಫರ್ದರ್ ಡ್ಯಾಮೇಜ್ ಅಂತಂದ್ರೆ ಇಟ್ ಇಸ್ ಫೈನ್. ಯಾವ ಎಕ್ಸ್ಪೀರಿಯನ್ಸಸ್ನ ನಾವು ಈ ಥರ ಮನೆಯಲ್ಲಿ ಇದನ್ನೆಲ್ಲ ಟ್ರೈ ಮಾಡಲೇಬಾರ್ದು ಅನ್ನೋದಕ್ಕೆ ಯಾವುದಾದ್ರೂ ಎಕ್ಸ್ಪೀರಿಯನ್ಸಸ್ ಇನ್ ದ ಚೈಲ್ಡ್ಹುಡ್ ದಟ್ ಓಕೆ ಐ ವಿಲ್ ಗೋ ಬ್ಯಾಕ್ ಟು ದಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್ ಅಂತ? ಕೆಲವು ಸಲ ಒಂದೊಂದು ಫೋಟೋ ನೋಡಿದ ತಕ್ಷಣ ನಾವು ಕಣ್ಣೀರಾಗ್ತೀವಿ. ಸಮಥಿಂಗ್ ವೆರಿ ಟ್ರಾಮ್ಯಾಟಿಕ್ ಕ್ಯಾನ್ ಕಮ್
ಫ್ಲ್ಯಾಶಿಂಗ್ ಟು ಮೈ ಐ ಆರ್ ಟು ಮೈ ಮೈಂಡ್. ಸೊ ಆ ಥರದ್ದು ಯಾವ ಸಿಚುವೇಶನ್ಸ್ ಲೈಕ್ ಇನ್ ಕಾಮನ್ ಇನ್ ಜನರಲ್ ಇದೆ? ಅದು ತುಂಬ ಕಷ್ಟವಾದ ಸಿಚುವೇಶನ್ಸು ವೇರ್ ಯು ಆರ್ ನಾಟ್ ಇನ್ ದ ಸ್ಪೇಸ್ ಟು ಹೆಲ್ಪ್ ಯುವರ್ ಸೆಲ್ಫ್. ಆ ಒಂದು ಹೆಲ್ತಿ ಪಾರ್ಟ್ ಇಲ್ಲದೆ ಇರೋವಂಥದ್ದನ್ನು ನೀವು ಮಾಡೋಕ್ಕೆ ಹೋಗಬಾರ್ದು, ಬಿಕಾಸ್ ಇಟ್ ಮೇ ಕಾಸ್ ಮೋರ್ ಡಿಸ್ಟ್ರೆಸ್ ಅದಾಗುತ್ತೆ. ಆ್ಯಂಡ್ ನಿಮಗೆ ಗೊತ್ತಿರಲ್ಲ ಏನು ಮಾಡಬೇಕು ಅಂತ. ಅದು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋ ಸಿಚುವೇಶನ್ಸ್ನ ಖಂಡಿತ ಮಾಡಬಾರ್ದು. ಸೊ ನಿಮ್ಮ ಹತ್ರ ನಾವು ಯಾವಾಗ ಬರಬೇಕು ಅಂದರೆ ಯಾರು ಬರಬೇಕು, ಯಾವಾಗ ಬರಬೇಕು? ಈ ಥರದ ಒಂದು ಈ ಸ್ಕೀಮಾಥೆರಪಿ ಆಗಿರ್ಬೋದು ಅಥವಾ ಅದರ್ ಥೆರಪೀಸ್ ದಟ್ ಯು ಸ್ಪೋಕ್ ಅಬೌಟ್. ಸೊ ಇದನ್ನು ನನಗೆ ಬೇಕು ಅಂತ ಗೊತ್ತಾಗೋದು, who are the people who should come to you? ಯಾರಾದರೂ who feels that they are distressed with something and it has been there for a long time, ತುಂಬ ಟೈಮಿಂದ ಅದಿದೆ, ಅದನ್ನ ಸಾಲ್ವ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ, ಅವ್ರು ಪ್ರಯತ್ನ ಮಾಡಿದ್ದಾರೆ ಸುಮಾರು, ಆಗ್ತಾ ಇಲ್ಲ ಅನ್ನುವಾಗ they can come. ಡಯಾಗ್ನೋಸಿಸೇ ಇರಬೇಕು ಅಂತ ಏನೂ ಇಲ್ಲ. ಸೊ is there any process to come to, because ನಿಮ್ಮ ಹ್ಯಾಂಡ್ಸ್ ಅಂದಿದ ತಕ್ಷಣ people have taboo already, right? Because my attempt also on this show of my Khas Baat is that mental health ತುಂಬ ಇಂಪಾರ್ಟೆಂಟ್. ತುಂಬ ಜನ ಅದ್ರ ಬಗ್ಗೆ ಮಾತಾಡೋಕ್ಕೆ ಇನ್ನೂ ನಾವು ಹೇಳ್ಬೋದು, ಇಲ್ಲ ಇವಾಗೆಲ್ಲ ತುಂಬ ತುಂಬ ಫಾರ್ವರ್ಡ್ ಆಗಿದ್ದಾರೆ, ದೇ ಟಾಕ್ ಅಬೌಟ್ ಇಟ್ ಅಂತ. ಬಟ್ ಐ ರಿಯಲಿ ಥಿಂಕ್ ಇಟ್ಸ್ ನಾಟ್ ಎನಫ್. ಆ್ಯಂಡ್ ಈಗ ನಾನು ಹೇಳ್ತಿರೋವಂಥ, ನಾವು ಇವತ್ತು ಮಾತಾಡ್ತಿರೋವಂಥ ಟಾಪಿಕೇ ಇರ್ಬೋದು, ಎಷ್ಟೋ ಜನ ಗೊತ್ತೇ ಇರಲ್ಲ ದಟ್ ದಿಸ್ ಇಸ್ ಸೋ ಇಂಪಾರ್ಟೆಂಟ್ ಅಂತ. ಸೊ ಹಾಗಾಗಿ ನಾನು ಐ ಕೀಪ್ ಟೆಲಿಂಗ್ ವೆನೆವರ್ ಐ ಮೀಟ್ ಡಾಕ್ಟರ್ಸ್ ಫ್ರಮ್ ನಿಮ್ಮ ಹ್ಯಾಂಡ್ಸ್ ಆರ್ ಎನಿ ಅದರ್ ಸೈಕೋಥೆರಪೀಸ್ ಮಾಡೋದು ಸೈಕಾಲಜಿಸ್ಟ್ನ, ವೆನ್ ಐ ಸ್ಪೀಕ್ ಟು ದೆಮ್, I always tell people also that ತುಂಬ ಇಂಪಾರ್ಟೆಂಟ್ ಟು ಫಸ್ಟ್ ಆಫ್ ಆಲ್ ಅಕ್ಸೆಪ್ಟ್ ಯು ಹ್ಯಾವ್ ದಿಸ್ ಇಶ್ಯೂ ಆ್ಯಂಡ್ ಅದನ್ನು ಅಡ್ರೆಸ್ ಮಾಡಬೇಕು ನಾವು ಇನ್ ಅ ಪ್ರಾಪರ್ ವೇ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ. ಸೊ ಈಗ ನಿಮ್ಮ ಹ್ಯಾಂಡ್ಸಿಗೆ ಬರಬೇಕು ಈ ಥೆರಪಿಗಳಿಗೆ, ನಾವು ಇದನ್ನೆಲ್ಲ ಇಫ್ ವಿ ಹ್ಯಾವ್ ಟು ಗೋ ಥ್ರೂ ದೀಸ್ ಥಿಂಗ್ಸ್ ಅಂದರೆ ನಿಜವಾಗ್ಲೂ ಅದು ತುಂಬ ಟೀಡಿಯಸ್ ಪ್ರಾಸೆಸ್ಸಾ? ಈಸ್ ಇಟ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್ ಆರ್ ಹೌ ಈಸಿ ಇಸ್ ಇಟ್ ಟು ಅಪ್ರೋಚ್ ಯು? ಇಲ್ಲ, ಸೈಕೋಥೆರಪಿ ಬೇಕಾದರೆ ಅಟ್ಲೀಸ್ಟ್ ಕೆಲವು ಯೂನಿಟ್ಸಲ್ಲಿ ಡೈರೆಕ್ಟ್ ಬರೋ ಅಂಥದ್ದು ಆಪ್ಷನ್ ಇದೆ. ನಾನು ಹೇಳಿದ್ನಲ್ಲ, ನಮ್ಮ ಬಿಹೇವಿಯರ್ ಥೆರಪಿ ಯೂನಿಟ್ಗೆ ದೇ ಕ್ಯಾನ್ ವಾಕ್ ಇನ್. ದರ್ ಇಸ್ ನೋ ನೀಡ್ 9:30 to 4:30 ರಜಾ ದಿನ ಬಿಟ್ಟು ಏನಾರ ಪಬ್ಲಿಕ್ ಹಾಲಿಡೇಸ್ ಇಲ್ಲದೆ ಇದ್ರೆ ಯು ಕ್ಯಾನ್ ಕಮ್. ಅಂದರೆ ಸಂಡೇಸು ಇಲ್ಲ, ಅದರ್ವೈಸ್ ಅಂಡ್ ಸೆಕೆಂಡ್ ಸ್ಯಾಟರ್ಡೇಸ್ ಇರಲ್ಲ, ಬಟ್ ಉಳಿದಿದ್ದ ದಿನ ಎಲ್ಲ ಇರುತ್ತೆ. ಡೈರೆಕ್ಟ್ಲಿ ವಾಕ್ ಇನ್ ಆ್ಯಂಡ್ ದೆನ್ ಇನ್ ಕೇಸ್ ಏನಾದರೂ ಸೈಕ್ಯಾಟ್ರಿಕ್ ಇವ್ಯಾಲ್ಯೂಯೇಷನ್ ಬೇಕು, ಮೆಡಿಕೇಶನ್ಸ್ ಬೇಕು ಅಂತ ನಮ್ಗೆ ಅನ್ಸಿದ್ರೆ ದೆನ್ ವಿ ರೆಫರ್, ಇಲ್ಲ ಅಂದ್ರೆ ಥೆರಪೀಸ್ ಮಾಡ್ತೀವಿ ನಾವು. ಸೊ ವಾಕ್ ಇನ್ ಇಸ್ ದೇರ್. ಸೊ ತುಂಬ ಜನ ಅನ್ಕೋತೀರಾ ನಿಮ್ಮ ಹ್ಯಾಂಡ್ಸ್ಗೆ ಹೋಗೋದು ಅಂದರೆ ಅಲ್ಲೆಲ್ಲ ಅಷ್ಟೊತ್ತು ಕಾಯಿಸ್ತಾರೆ, ವಿ ಡೋಂಟ್ ವಾಂಟ್ ಟು ಗೋ, ಆರ್ ನಿಮ್ಮ ಹ್ಯಾಂಡ್ಸ್ ಒಳಗಡೆ ಹೋಗ್ಬಿಟ್ಟಿದ್ದೀವಿ ನಾವು, ನಮಗೇನೋ ಹುಚ್ಚು ಅನ್ಕೊಂಡ್ಬಿಡ್ತಾರೆ ಅಂತ. ಬಟ್ ಖಂಡಿತ ಹಾಗೆ ಅನ್ಕೋಬೇಡಿ. ಆ್ಯಂಡ್ ಡಾಕ್ಟರ್ ಇಸ್ ಟೆಲ್ಲಿಂಗ್ ಹಿಯರ್ ದಟ್ ವಾಕ್ ಇನ್ ಇದೆ ಅಂತ. ಐ ಡಿಂಟ್ ನೋ ಅಬೌಟ್ ದಿಸ್. ಸೊ ಐ ಥಿಂಕ್ ಇಟ್ಸ್ ಸಮಥಿಂಗ್ ರಿಯಲಿ ಗ್ರೇಟ್ ದಟ್ ಯು ಆಲ್ ಆರ್ ಡೂಯಿಂಗ್ ಮ್ಯಾಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನನ್ನ ಶೋಗೆ ಬಂದಿದ್ದು. ಇಫ್ ದರ್ ಈಸ್ ಒನ್ ಮೆಸೇಜ್ ನಮ್ಮ ಯಂಗರ್ ಸೆಲ್ಫ್ಗೆ ನಾವು ಪ್ರತಿದಿನ ಕೊಟ್ಕೋಬಹುದು ಅನ್ನೋದು ಯಾವುದಾದ್ರೂ ಒಂದು ಮೆಸೇಜ್ ಇದೆಯಾ? ದಟ್ ವೆನ್ ಯು ವೇಕ್ ಅಪ್, ಟಾಕ್ ಟು ಯುವರ್ ಯಂಗರ್ ಸೆಲ್ಫ್ ಆ್ಯಂಡ್ ಸೇ ದಟ್ ಈ ಲೈನ್ ಹೇಳಿ ಅಥವಾ ಇದನ್ನು ಹೇಳಿ ಅಂತ, ಆ ಥರದ್ದೇನಾದರೂ ಇಫ್ ಯು ಕ್ಯಾನ್ ಸೇ? ಐ ಥಿಂಕ್ ದಟ್ ವಾಟ್ ಎವರ್ ಯು ಆರ್ ಅ ಗುಡ್ ಪರ್ಸನ್, ದಟ್ ಈಸ್ ಒನ್, ಆ್ಯಂಡ್ ದಟ್ ಈಸ್ ಸಮಥಿಂಗ್ ವಿಚ್ ಈಸ್ ಇಂಪಾರ್ಟೆಂಟ್, ದಟ್ ಯು ಆರ್ ಗುಡ್ ಆ್ಯಂಡ್ you have good intentions and you are doing your best. Those are the things that definitely I think that's the best thing to do, because ನಾನು ಆಗಲೇ ಹೇಳ್ದಂಗೆ ವಾಟ್ ಎವರ್ ನಾವು ಏನೇ ಮಾಡಿದ್ರು ಅಥವಾ ನಾವು ಏನೇ ಅರ್ಥ ಮಾಡ್ಕೊಂಡ್ರು, ನಮ್ಗೆ ಆ ಏಜಲ್ಲಿ ಸಿಕ್ಕಿರೋಂಥ ಟೂಲ್ಸ್, ಲಿಟಲ್ ಬಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಲ್ಡ್, ಅದರಿಂದ ನಾವು ಅದನ್ನು ಆ ಸ್ಟೋರಿನ ನಮಗೆ ನಾವು ಹೇಳ್ಕೊಂಡಿರ್ತೀವಿ. ಸೊ ರೀಸ್ಕ್ರಿಪ್ಟಿಂಗ್ ದಟ್ ಸ್ಟೋರಿ ಐ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ವೀಕ್ಷಕರು ಇವತ್ತು ಐ ಆಮ್ ಶ್ಯೂರ್ ಯು ಆಲ್ ಕ್ಯಾನ್ ಆಲ್ಸೋ ರೀಸ್ಕ್ರಿಪ್ಟ್ ಯುವರ್ ಸ್ಟೋರಿ. ನಿಮ್ಮ ಕಥೆನ, ನೀವೇ ಬರೆದಿರೋ ಕಥೆನ ಮತ್ತೆ ಬರಿಬೋದು. ದೆರ್ ಈಸ್ ನೋ ಲಿಮಿಟೇಷನ್ ಟು ವಾಟ್ ಯು ಕ್ಯಾನ್ ಥಿಂಕ್ ಆ್ಯಂಡ್ ವಾಟ್ ಯು ಕ್ಯಾನ್ ಆ್ಯಕ್ಟ್ ಅಪಾನ್. ಸೊ ಖಂಡಿತ ಇವತ್ತಿನ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಡಾಕ್ಟರ್ ಮಂಜುಳಾ ಅವರು ತುಂಬಾ ಡೀಟೇಲ್ ಆಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಇಷ್ಟು ಈಸಿಯಾಗಿ ಅದನ್ನು ನಾವು ಇಷ್ಟೇ ಹಿಂಗೆ ಅಂತ ವರ್ಡ್ಸಲ್ಲಿ ಹೇಳೋದು ತುಂಬ ಕಷ್ಟ ಈ ಥೆರಪೀಸ್ ಬಗ್ಗೆ, ಬಿಕಾಸ್ ಇಟ್ ಈಸ್ ಆಲ್ ಕ್ಲಿನಿಕಲಿ ಸ್ಟಡೀಡ್, ಲರ್ನ್ಡ್ ಆ್ಯಂಡ್ ಹೀಗೆ ಉಪಯೋಗಿಸ್ಬೇಕು ಅಂತ ಒಂದು ಗೈಡ್ಲೈನ್ ಇರೋವಂಥ ಥೆರಪೀಸ್ ಇದೆಲ್ಲನೂ. ಆದರೆ ಇವತ್ತು ಐ ಥಿಂಕ್ ಶಿ ಇಸ್ ಮೇಡ್ ಇಟ್ ವೆರಿ ವೆರಿ ಸಿಂಪಲ್ ಆ್ಯಂಡ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಮಂಜುಳಾ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್. ನನ್ನ ಇವತ್ತಿನ ಖಾಸ್ ಬಾತ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಇನ್ನಷ್ಟು ಖಾಸ್ ಬಾತ್ಗಳಿಗೆ ಕಿವಿಯಾಗಲು ಸಬ್ಸ್ಕ್ರೈಬ್ ಮಾಡಿ. ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆ.